ಇದ್ರಲ್ಲಿ ಮಡ್ ಬಾತ್ ಮಾಡ್ಬೋದು, ಪುಡಿ ಮಾಡಿಬಿಟ್ಟು ಆಮೇಲೆ ಸೋಪ್ ಎಲ್ಲ ಮಾಡ್ತಾರೆ. ಏನು ವಿಶೇಷ ಮಣ್ಣಿದು? ತುಂಬಾ ಇದಿರುತ್ತೆ ನ್ಯೂಟ್ರಿಯನ್ಸ್. ಹಾಗಾಗಿ ಮಣ್ಣು ಪುಡಿ ಮಾಡಿಬಿಟ್ಟು ಮೈಗೆ ಹಚ್ಕೊಂಡು ಸ್ನಾನ ಮಾಡಿದ್ರೆ ಯಾವ ಚರ್ಮ ಕಾಯಿಲೆ ಬರಲ್ಲ. ಇಲ್ಲಿ ನೀವು ಯೋಚನೆ ಮಾಡಬೇಕು, ಇವ್ರು ಇಷ್ಟು ದೊಡ್ಡ ಫಾರ್ಮ್ಗೆ ಒಂದು ಸಣ್ಣ 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 ಮಾಡೆಲ್ ಮಾಡಿರುವಂಥದ್ದು. ಇವರೇನು 5,000 ಕೋಳಿ ಸಾಕಿಲ್ಲ, ಕೇವಲ ಹೆಚ್ಚಂದ್ರೆ ಒಂದು 25ರಿಂದ 30 ಕೋಳಿ ಸಾಕಿರ್ಬೋದು. ಯಾಕೆಂದ್ರೆ ಎಲ್ಲ ರೀತಿದು ಬೇಕು ಅಂತ, ಕೇವಲ ಕೋಳಿ ಗೊಬ್ಬರ ಇದೆ ಅಂತೇಳಿ ರಾಶಿಗಟ್ಟಲೆ ಕೋಳಿ ಗೊಬ್ಬರ ಹಾಕುವಂಥದ್ದಲ್ಲ. ಸಪೋಟ ಈಗ ಕೇಳೋರು ಇಲ್ದಿರಾದ್ರು. ಈಗ ದೊಡ್ಡಬಳ್ಳಾಪುರದಲ್ಲೂ ನೀವು ಕಾಫಿ ಬೆಳೆದಿರಿ. ಕಾಫಿ ಇದೆ, ಏಲಕ್ಕಿ ಇದೆ. ಈ ಕಾಫಿ ನೀವೇ ಹುಡಿ ಮಾಡ್ತೀರಾ? ಸರ್, ಕಾಫಿಲಿ ನೀವೇ ಹುಡಿ ಮಾಡಿಸ್ತೀರಾ? ನಾರಾಯಣ ರೆಡ್ಡಿ ಅವರು 2019ರಲ್ಲಿ ನಮ್ಮನ್ನೆಲ್ಲ ಅಗಲಿ ಹೋಗ್ತಾರೆ. ಆದರೂ ಕೂಡ ಇವತ್ತು ಕೂಡ ಅವರ ಲಕ್ಷಾಂತರ ಅಭಿಮಾನಿಗಳು ಸಾವಯವ ಕೃಷಿಯನ್ನು, ಅವರು ಹೇಳಿದ ಕೃಷಿಯ ಪಾಠಗಳನ್ನು ಇವತ್ತು ಕೂಡ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಯಾವ್ದು ಹೊರಗಡೆಯಿಂದ ಯಾವ್ದು ತರಬಾರ್ದು, ಎಲ್ಲ ನಾವೇ ಮಾಡ್ಕೋಬೇಕು. ಕಾಂಪೋಸ್ಟ್ ನಾವ್ ಮಾಡ್ಕೋಬೇಕು, ಬಿತ್ತನೆ ಬೀಜ ನಾವ್ ಮಾಡ್ಕೋಬೇಕು, ಕೀಟನಾಶಕ ನಾವ್ ಮಾಡ್ಕೋಬೇಕು. ಈ ಟ್ರ್ಯಾಕ್ಟರ್ ಉಳ್ಮೆ ಬೇಕಾಗಿಲ್ಲ. ನಮ್ಮಲ್ಲಿ ಟ್ರ್ಯಾಕ್ಟರ್ ತುಳಿದು ಭೂಮಿ ಗಟ್ಟಿ ಆಗುತ್ತೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ನಮ್ಮ ಊರಿಂದ ತುಂಬ ದೂರ ಬಂದಿದ್ದೇನೆ. ನಮ್ಮೂರ ಕಡೆ ತುಂಬ ಜೋರು ಮಳೆ ಹೊಡಿತಿದೆ. ಈ ಸಂದರ್ಭದಲ್ಲಿ ನಾನು ಬೆಂಗಳೂರು ಭಾಗಕ್ಕೆ ಬಂದಿದ್ದೇನೆ. ಇಲ್ಲಿ ನಿಮಗೆ ಹಿಂದ್ಗಡೆ ಕಾಣ್ತಿರುವಂಥದ್ದು ನನ್ನಕ್ಕಿಂತ ಎತ್ತರ ಇರುವಂಥ ಒಂದು ಹುತ್ತ. ಇದು ಈ ರೀತಿ ಹುತ್ತಗಳನ್ನು ಕಂಡ ತಕ್ಷಣ ರೈತರು ಅದನ್ನು ಕಡಿದು ಅದನ್ನು ಲೆವೆಲ್ ಮಾಡ್ತಾರೆ. ಗೆದ್ದಲುಗಳಿಗೂ ಕೂಡ ಬದುಕಲಿಕ್ಕೆ ಬಿಡೋದಿಲ್ಲ. ಅಂಥದ್ರಲ್ಲಿ ಇಲ್ಲಿ ಹುತ್ತವನ್ನು ಇನ್ನೂ ಕೂಡ ಸಂರಕ್ಷಣೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇದು ಒಬ್ಬರು ಸಾವಯವ ಕೃಷಿಕರ ತೋಟ ಆಗಿರಬೇಕು ಖಂಡಿತವಾಗಿ. ನಮ್ಮ ಕರ್ನಾಟಕ, ಭಾರತ, ಅದರ ಜೊತೆ ಜಗತ್ತಿನ ಹಲವಾರು ದೇಶಗಳಿಗೆ ಸಾವಯವವನ್ನು ಪಾಠ ಮಾಡಿರುವಂತಹ ಸಾವಯವ ಕೃಷಿಯ ಋಷಿ ಅಂತ ಹೇಳ್ಬೋದು ಅವರನ್ನು, ನಾರಾಯಣ ರೆಡ್ಡಿ ಅವರು ಅಂತೇಳಿ. ತುಂಬ ಫೇಮಸ್. ನೀವು ಅವ್ರ ಬಗ್ಗೆ ಜಸ್ಟ್ ಒಂದು ಗೂಗಲ್ ಸರ್ಚ್ ಮಾಡಿದರೆ ಸಾಕು, ಸಾವಿರಾರು ಮಾಹಿತಿಗಳು ಸಿಗ್ತದೆ. ಸೋಷಿಯಲ್ ಮೀಡಿಯಾ, ಫೇಸ್ಬುಕ್, ವಾಟ್ಸಪ್, ಯೂಟ್ಯೂಬ್, ಇಂಟರ್ನೆಟ್ ಇಲ್ಲದಂಥ ಕಾಲಘಟ್ಟದಲ್ಲಿ ಅವರು ಸಾವಯವ ಕೃಷಿಯನ್ನು ಜನರಿಗೆ ಮುಟ್ಟಿಸಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ದೇಶದಾದ್ಯಂತ ಜಗತ್ತಿನ 10-15 ದೇಶಗಳಲ್ಲೂ ಕೂಡ ಸಾವಯವ ಕೃಷಿಯ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿರುವಂಥ ಒಂದು ವಿಶೇಷವಾಗಿರುವಂಥ ತೋಟದಲ್ಲಿ ನಾನಿರುವಂಥದ್ದು. ಇವತ್ತು ನಿಮಗೆ ಈ ಕಂಟೆಂಟ್ನಲ್ಲಿ ಇಲ್ಲಿ ಹೇಗೆ ಸಾವಯವ ಕೃಷಿಯನ್ನು ಮಾಡ್ತಾಯಿದ್ದಾರೆ, ಅದರ ಜೊತೆಗೆ ನಾರಾಯಣ ರೆಡ್ಡಿಯವರ ಟೋಟಲ್ ಕೃಷಿ ಹೇಗಿದೆ ಅನ್ನುವಂಥ ಸಣ್ಣ ಸಣ್ಣ ಟೆಕ್ನಿಕ್ಗಳು, ಸಣ್ಣ ಸಣ್ಣ ವಿಚಾರಗಳು, ಹೆಚ್ಚಾಗಿ ಪರಿಸರದ ಜೊತೆಗೆ ಕೃಷಿಯನ್ನು ಹೇಗೆ ಸೆಟ್ ಮಾಡ್ಕೊಂಡು ಮಾಡುವಂಥದ್ದು ಅನ್ನುವಂಥ ಸಂಗತಿಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಸ್ನೇಹಿತರೆ, ನಾರಾಯಣ ರೆಡ್ಡಿಯವರ ತೋಟದ ಒಂದಷ್ಟು ಎಂಟ್ರಿ ಪ್ರದೇಶಗಳು ಹೇಗಿದೆ ಅಂತ ನೀವು ನೋಡಿದಿರಿ. ಅದರ ಜೊತೆಗೆ ಇವತ್ತು ನಮ್ಮ ಜೊತೆ ಅವರ ಮಗ ಆಗಿರುವಂಥ, ಇವತ್ತು ಅವರ ಕೃಷಿಯನ್ನು ಮುಂದುವರಿಸ್ತಿರುವಂಥ ಸಾಯಿರಾಮ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ ಸರ್? ಚೆನ್ನಾಗಿದೆ. ಇವತ್ತು ನಾರಾಯಣ ರೆಡ್ಡಿಯವರು ನಮಗೆ ಸಾವಯವ ಕೃಷಿಗೆ ದೊಡ್ಡ ದೊಡ್ಡ ಸಂಗತಿಗಳನ್ನು ಬಿಟ್ಟು ಹೋಗಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ, ದೇಶದಲ್ಲಿ, ಜಗತ್ತಿನಾದ್ಯಂತ ತುಂಬ ಜನರು ಈ ರೀತಿಯ ಟೆಕ್ನಿಕ್ಗಳನ್ನು ಫಾಲೋ ಮಾಡ್ತಿದ್ದಾರೆ. ಅದನ್ನು ತೋರಿಸುವ ಅಂತೇಳಿ ನಾವು ಬಂದಿರುವಂಥದ್ದು. ಏನೇನು ವಿಶೇಷತೆಗಳನ್ನು ತೋರಿಸ್ಬೋದು ಸರ್? ಸರ್, ಇಲ್ಲಿ ನಾವೇ ಸ್ವತಃ ಕಾಂಪೋಸ್ಟ್ ನಾವೇ ಮಾಡ್ಕೋಬೇಕು. ಇದೊಂದು ನಾಡಪ್ಪ ಕಾಂಪೋಸ್ಟ್ ಅಂತೇಳಿ. ನಾಡಪ್ಪ ಕಾಂಪೋಸ್ಟ್ ಅಂತೇಳಿ. ಇದು ಪೂರ್ವ ಪಶ್ಚಿಮ 6 ಅಡಿ ಇರಬೇಕು. ಪೂರ್ವ ಪಶ್ಚಿಮ, ಉತ್ತರ ದಕ್ಷಿಣ ಎಷ್ಟು ಬೇಕಾದ್ರೆ ಇರ್ಬೋದು. ನಮ್ಮಲ್ಲಿ ಗುಂಡಿಯಲ್ಲಿ ಮಾಡ್ತಾರೆ. ಗುಂಡಿಯಲ್ಲಿ ಮಾಡಿದಾಗ ಅದು ಇದು ಬ್ಯಾಕ್ಟೀರಿಯಾಗಳು ಹೋಗಿ ಕಸ ಕಡ್ಡಿ ತಿನ್ನಲ್ಲ. ಈ ತರ ಗಾಳಿ ಆಡೋದ್ರಿಂದ 90 ದಿನಕ್ಕೆ ಈ ತರ ಆಗುತ್ತೆ ಗೊಬ್ಬರ. ಅದ್ರ ಲೇಯರ್ ಬೈ ಲೇಯರ್ ಈ ತರ ಕಸ ಕಡ್ಡಿ, ಅದ್ರ ಮೇಲೆ 1 ಇಂಚು ಮಣ್ಣು, ಸಗಣಿ, ಗಂಜಲೆಲ್ಲ ಹಾಕೊಂಡ್ರೆ ನಮ್ಗೆ 90 ದಿನದಲ್ಲಿ ಈ ತರ ಗೊಬ್ಬರ ಆಗುತ್ತೆ. ಆಮೇಲೆ ಅಂದ್ರೆ ಚಪ್ಪಡಿ ಕಲ್ಲಲ್ಲಿ ಜೋಡಿಸಿರೋದು. ಇದು ತೆಂಗಿನ ಗರಿಯಲ್ಲಿ ಕಟ್ಕೋಬಹುದು. ತೆಂಗಿನ ಗರಿಯಲ್ಲಿ 3 ತಿಂಗಳು ಒಂದ್ಸಲ ಕಟ್ಕೋಬಹುದು. ಹೌದು. ಇದಾದ್ರೆ ಪರ್ಮನೆಂಟ್ ಆಗಿರುತ್ತೆ. ಈ ತರ ಮಾಡೋದ್ರಿಂದ ನಮ್ಗೆ 90 ದಿನಕ್ಕೆ ಒಳ್ಳೆ ಗೊಬ್ಬರ ಆಗುತ್ತೆ. ಒಂದು ಹಸಿಯಿಂದ 1 ಎಕರೆಗೆ ಆಗೋಷ್ಟು ಗೊಬ್ಬರ ಮಾಡ್ಕೋಬಹುದು. ಒಂದು ಹಸಿಯಿಂದ 1 ಎಕರೆಗೆ ಆಗೋಷ್ಟು ಗೊಬ್ಬರ ಮಾಡ್ಕೋಬಹುದು. ನಮ್ಮಲ್ಲಿ ಎಲ್ಲ ಸುಡ್ತಾರೆ, ಅದಿದ್ರೆ ಹಾವುಗಳು ಸೇರ್ಕೊಳ್ಳುತ್ತೆ ಅಂತ. ಸುಡಬಾರ್ದು. ಸುಟ್ರೆ ಮೈಕ್ರೋ ಆರ್ಗಾನಿಸಮ್ ಎಲ್ಲ ಸುತ್ತೋಗುತ್ತೆ. ಹೀಗಾಗಿ ಅದನ್ನೇ ನಾವು ಪ್ಲಾಸ್ಟಿಕ್ ಒಂದು ಬಿಟ್ಟು ಕಸ ಕಡ್ಡಿ ಭೂಮಿಗೆ ಸೇರಿಸಿದ್ರೆ ಭೂಮಿ ಫಲವತ್ತತೆ ಜಾಸ್ತಿ ಆಗುತ್ತೆ, ಎರೆಹುಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಎರೆಹುಳ ದೇಶದ ರೈತನ ಬೆನ್ನೆಲುಬು ಅಂತ. ರೈತ ದೇಶದ ಬೆನ್ನೆಲುಬು, ರೈತನದ ಬೆನ್ನೆಲುಬು ಎರೆಹುಳ. ಕರೆಕ್ಟ್ ಅಲ್ಲ? ಹೌದು ಸರ್. ಇಂಡೈರೆಕ್ಟ್ ಆಗಿ ಎರೆಹುಳನೇ ದೇಶದ ಬೆನ್ನೆಲುಬು. ಸರ್, ಇವತ್ತು ಸಾವಯವ ಕೃಷಿ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥವ್ರು, ಸಾವಯವ ಕೃಷಿ ಒಳ್ಳೇದು ಅಂತ ಹೇಳುವವರು, ಮಾದರಿ ತೋಟಗಳು ತುಂಬ ಇದೆ. ಅದರೊಟ್ಟಿಗೆ ಯೂಟ್ಯೂಬ್ಗಳು, ಬೇರೆ ಬೇರೆ ಸಾಮಾಜಿಕ ಮಾಧ್ಯಮಗಳು, ಪತ್ರಿಕೆಗಳು, ಸಂಸ್ಥೆಗಳೆಲ್ಲವೂ ಕೂಡ ಸಾವಯವ ಕೃಷಿಗಳನ್ನು ಪ್ರೋತ್ಸಾಹ ಮಾಡ್ತಾ ಇದೆ. ಆದರೆ ಸುಮಾರು 40-50 ವರ್ಷಗಳ ಹಿಂದೆ ನಾರಾಯಣ ರೆಡ್ಡಿ ಅವರು ಸಾವಯವ ಕೃಷಿಗೆ ಬರಬೇಕು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲೆಲ್ಲ ಕೆಮಿಕಲ್ನ ಪ್ರೋತ್ಸಾಹ ಮಾಡ್ತಿದ್ದಂಥ ಕಾಲ ಅದು. ಜನರು ಕೆಮಿಕಲ್ ಯೂಸ್ ಮಾಡ್ರಿ, ಒಳ್ಳೇದಾಗತ್ತೆ ಅಂತ. ಅಂಥದ್ರಲ್ಲಿ ಅವರು ಸಾವಯವ ಕೃಷಿಗೆ ಬಂದರು ಅಂತ ಹೇಳಿದ್ರೆ ಅವರು ಆ ಬರಲಿಕ್ಕೆ ರೀಸನ್ ಏನು, ಕಾರಣ ಏನು?
1978ರಲ್ಲಿ ಹಾ ರಾಗಿ ಬೆಳೆದರು. ಹಾ ಉತ್ತಮ ಪ್ರಶಸ್ತಿ ರಾಗಿ ಅವಾರ್ಡ್ ಬಂತು ಅವ್ರಿಗೆ. ಒಬ್ಬರು ಆಲ್ರೌಂಡ್ ಡೆಕ್ಕರ್ ಅಂತೇಳಿ USA ದವರು, ಅಮೆರಿಕದವರು, ಹಾ ಅವರು ಪರಿಚಯ ಆಯಿತು. ಹ್ಮ್ ಪರಿಚಯ ಆದಾಗ ಅವ್ರ ತೋಟ ಎಲ್ಲ ನೋಡಿ ನೀನು ಯಾಕೆ ಆರ್ಗ್ಯಾನಿಕ್ ಮಾಡಬಾರ್ದು ಹಾ ಅಂತೇಳಿ ಇದು ಮಾಡಿದ್ರು. ಅವರೇ ಸ್ವಲ್ಪ ಪುಸ್ತಕ ಎಲ್ಲ ಕೊಟ್ಟರು. ಹಾ ಆಮೇಲೆ ಸ್ವಲ್ಪ ಬಂದಿದ್ದ ಅವ್ರ ಸ್ನೇಹಿತರನ್ನೆಲ್ಲ ನಮ್ಮ ತೋಟ ಕಳಿಸಿದ್ರು. ಹಾ ಈ ಥರ ಮಾಡಿ ಹಾ ತುಂಬಾ ಲಾಭ ಆಯಿತು. ಹಾ ಅಂದ್ರೆ ಅದಕ್ಕಿಂತ ಮೊದಲು ರಾಸಾಯನಿಕ ಮಾಡ್ತಿದ್ರಾ? ಮಾಡ್ತಿದ್ರು ಸರ್. ನಾವು ರೈತರು ಬಿತ್ತನೆ ಬೀಜ, ರಾಸಾಯನಿಕ ಗೊಬ್ಬರ, ಕೀಟನಾಶಕ, ಹ್ಮ್. ಈ ಟ್ಯಾಕ್ಟರ್ ಉಳಿಮೆ, ಈ ಲೇಬರ್ ಮಾಡೋದು ಬಿಟ್ರೆ ಹಾ. ನಾವು ರೈತರು ಉದ್ಧಾರ ಆಗ್ತೀವಿ. ಹಾ. ಯಾವ್ದು ಹೊರಗಡೆಯಿಂದ ಯಾವ್ದು ತರಬಾರ್ದು, ಹಾ ಹಾ ಎಲ್ಲ ನಾವೇ ಮಾಡ್ಕೋಬೇಕು. ಹಾ. ಈಗ ಕಾಂಪೋಸ್ಟ್ ನಾವು ಮಾಡ್ಕೋಬೇಕು, ಬಿತ್ತನೆ ಬೀಜ ನಾವು ಮಾಡ್ಕೋಬೇಕು, ಹಾ ಕೀಟನಾಶಕ ನಾವು ಮಾಡ್ಕೋಬೇಕು. ಹಾ ಈ ಟ್ಯಾಕ್ಟರ್ ಉಳಿಮೆ ಬೇಕಾಗಿಲ್ಲ. ಹಾ ನಮ್ಮಲ್ಲಿ ಟ್ಯಾಕ್ಟರ್ ತುಳಿದು ಭೂಮಿ ಗಟ್ಟಿ ಆಗುತ್ತೆ. ಹಾ ಇದೊಂದು ಅಜೋಲ್ ಅಂತೇಳಿ ಪಾಚಿ. ಹಾ ಇದು ದನಕರುಗಳಿಗೆ, ಕೋಳಿಗಳಿಗೆ ತುಂಬಾ ನ್ಯೂಟ್ರಿಯನ್ಸ್. ಹ್ಮ್ ಇದು ಸದಾ ಒಂದು 2-3 ಇಂಚ್ ನೀರು ಇರಬೇಕು. ಹ್ಮ್ ಸೂರ್ಯನ ಬಿಸಿಲು ಭೂಮಿ ಮೇಲೆ ಬೀಳಬಾರದು. ಹ್ಮ್ ಈಗ ನೋಡಿ 4 ಲೇಯರ್ 5 ಲೇಯರ್ ಬೆಳೆ ಮಾಡ್ಬೋದು. ಹಾ. ಈಗ ನೋಡಿ ಒಂದು ಮುಂಚೆ ಈ ಜಮೀನು ತಗೊಂಡಾಗ ತೆಂಗಿನ ಮರ ಮಾತ್ರ ಇತ್ತು. ಹಾ ತೆಂಗಿನ ಮರ ಬಿಟ್ರೆ ಬೇರೆ ಏನು ಇರಲಿಲ್ಲ ಇಲ್ಲಿ. ಹಾ ಆಮೇಲೆ ಇದೊಂದು ಲಕ್ಷ್ಮಣ ಫಲ. ಹಾ ತಂದೆಯವರು ಒಂದು 120 ಸಪೋರ್ಟ್ ಹಾಕಿದ್ರು. ಹಾ ನನ್ನ ಹತ್ರ ಇರೋದು ಕಾಲಿಪಟ್ಟಿ ಅಂತ. ಹಾ ಈಲ್ಡ್ ಜಾಸ್ತಿ ಬರುತ್ತೆ, ಹಾ ಆದ್ರೆ ಮಾರ್ಕೆಟ್ ಅಲ್ಲಿ ಇದಕ್ಕೆ ಬೆಲೆ ಇಲ್ಲ. ಹ್ಮ್ ಈಗ ಒಂದು 5-6 ಕಾರಣದಿಂದ ಸಪೋರ್ಟ ಮಾರಕ್ಕೆ ಆಗ್ತಾ ಇಲ್ಲ. ಹ್ಮ್ ಒಂದು ಎಕ್ಸಸ್ ಆಫ್ ಫೀಟ್ ಅಂತ ಯಾರು ತಿನ್ನಲ್ಲ. ಹ್ಮ್ ಎರಡನೇದು ಡಯಾಬಿಟಿಸ್ ಪೇಷಂಟು, ಹ್ಮ್ ಶುಗರ್ ಜಾಸ್ತಿ ಆಗುತ್ತೆ ಅಂತ ತಿನ್ನಲ್ಲ. ಹ್ಮ್ ಮೂರನೇದು ಸಪೋಟು ಜ್ಯೂಸ್ಗೂ ಜಾಮ್ಗೂ ಹೋಗಲ್ಲ. ಹ್ಮ್ ಆಮೇಲೆ ಒಬ್ಬೊಬ್ಬ ರಾಜಕಾರಣಿ 300 ಎಕರೆ 400 ಎಕರೆ ಬರೀ ಸಪೋಟ ಬೆಳೆದ್ಬಿಟ್ರು. ಹಾ ಆಮೇಲೆ ಇದು ದಪ್ಪ ಬರಲ್ಲ, ಸಣ್ಣ ಬರುತ್ತೆ. ಹ್ಮ್ ಕೋಳಿ ಮೊಟ್ಟೆ ತರ ತುಂಬಾ ರುಚಿ ಇರುತ್ತೆ, ಈಲ್ಡ್ ಜಾಸ್ತಿ ಬರುತ್ತೆ. ಹಾ ಇನ್ನೊಂದು ಮಾರ್ಕೆಟ್ಗೆ ಕ್ರಿಕೆಟ್ ಬಾಲ್ ಅಂತ ಬರುತ್ತೆ, ಅದು ದಪ್ಪ ಬರುತ್ತೆ, ಈಲ್ಡ್ ಬರಲ್ಲ. ಹಾ ಸಪೋಟ ಈಗ ಕೇಳೋರು ಇಲ್ದಿರಾದ್ರು. ಈಗ ದೊಡ್ಡಬಳ್ಳಾಪುರದಲ್ಲೂ ನೀವು ಕಾಫಿ ಬೆಳೆದಿರಿ? ಕಾಫಿ ಇದೆ, ಏಲಕ್ಕಿ ಇದೆ. ಈ ಕಾಫಿಲಿ ನೀವೇ ಹುಡಿ ಮಾಡ್ತೀರಾ? ಸರ್ ಕಾಫಿಲಿ ನೀವೇ ಹುಡಿ ಮಾಡಿಸ್ತೀರಾ? ನಾವೇ ಯೂಸ್ ಮಾಡ್ತೀವಿ. ಹಾ ತುಂಬಾ ಚೆನ್ನಾಗಿ ಬೆಳೆದಿದೆ ಸರ್ ಇದರಲ್ಲಿ ಅಲ್ಲ? ಅಂದ್ರೆ ಈ ಸ್ವಲ್ಪ ಈ ವರ್ಷ ಮಳೆ ಕಡಿಮೆ, ಹಾ ಹಾಗಾಗಿ ಇದಾಯ್ತು. ಅದು ಬಾರಿ ಬೇಗ ಬೆಳೆದಂಗಿದೆ ಇದು ಹಾ ಅಲ್ವಾ? ಅದು ಮಾರ್ಚಲ್ಲಿ ಮಳೆ ಬಂತಲ್ವಾ, ಹಾ ಮಾರ್ಚಲ್ಲಿ ಮಳೆ ಬಂದಾಗ ಹೂವು ಬಂತು. ಓ ಆಮೇಲೆ ಇಲ್ಲಿ ಸ್ವಲ್ಪ ನೀರು ಕೊಡ್ತೀವಿ. ಹಾ. ಆಮೇಲೆ ಇದು ಒಂದೇ ಅಲ್ಗ ಅಂತ, ಹಾ ಇದೊಂದು ಬ್ರೆಜಿಲ್ ವೆರೈಟಿ. ಹಾ ಒಂದೇ ಅಲ್ಗ ಬ್ರೆಜಿಲ್ ಅಂತಂದಿರೋದು. ಹಾ ಓ. ಮೆಮೊರಿ ಪವರು, ಹಾ ನರಗಳು ತೊಂದ್ರೆ, ಹಾ ನಿದ್ದೆ ಬರ್ತಿದ್ರೆ ತುಂಬಾ ಈ ತರ ನಾವು ಸೂರ್ಯನ ಬಿಸಿಲು ಎಷ್ಟು ಯೂಸ್ ಮಾಡ್ಕೊಂತೀವೋ ಅಷ್ಟು ಒಳ್ಳೆಯದು. ಕನ್ನಡದಲ್ಲಿ ಒಂದು ಗಾದೆನೇ ಇದೆ, ಹಾ ಕೋಣೆ ಮಕ್ಕಳು ಕೊಡ್ತೋದು, ಬೀದಿ ಮಕ್ಕಳು ಬೆಳ್ದೋದು ಅಂತ. ಹಾ ಈಗ ಕೆಲಸ ಮಾಡೋರು ಮಕ್ಕಳು ನೋಡಿ ಹಾ ಪಾಪ ಬಿಸಿಲಲ್ಲಿ ಆಡ್ತಿರ್ತಾರೆ, ಹ್ಮ್ ಅವ್ರಿಗೆ ಡಿ ವಿಟಮಿನ್ ಸಿಗುತ್ತೆ. ಹ್ಮ್ ನಾವು ಮಕ್ಕಳನ್ನ ಕೂಡ ಹಾಕ್ತಿವಿ, ಹ್ಮ್. ಅವ್ರಿಗೆ ಡಿ ವಿಟಮಿನ್ ಸಿಗಲ್ಲ. ಇಲ್ಲಿ ಬೆಂಡೆಕಾಯಿ ಕೂಡ ಬೆಳೆದಿದೆ, ತರಕಾರಿ ಎಲ್ಲ ಮನೆಗೆ ಏನ್ ಬೇಕೋ ಎಲ್ಲ ನಾವು ಮಾಡ್ಕೋಬಹುದು. ಮರಬೆಂಡೆ, ಹಾ ಮೆಣಸು ಅದು ಕೌಲೋಡ್ಕೊಂಡು. ಅಲ್ವಾ? ಹಾ ನೋಡಿ ಅದ್ರಲ್ಲಿ ಅರಿಶಿನ ಇದೆ, ಸಹಜವಾಗಿ ಅರಿಶಿನ. ಸಹಜವಾಗಿ ಬೆಳೆದಿರುವಂತ ಮೆಣಸು. ಇದು ಕರೆಕ್ಟ್ ಕರೆಕ್ಟ್. ಅರಿಶಿನ. ಹಾ ಆಮೇಲೆ ಗೋಂಗೂರ ಇದೆ. ಹಾ ಆಮೇಲೆ ಇದೊಂದು ನೆಲನಲ್ಲಿ ಅಂತ, ಹೌದು. ಇದು ಜಾಂಡೀಸ್ಗೆ ತುಂಬಾ ಒಳ್ಳೇದು. ಇದು ಹ್ಮ್ ನೆಲನಲ್ಲಿ ಅಂತ. ಹ್ಮ್ 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 ಇದು ಅಮೃತ ನೋನಿ. ಈ ಅಮೃತವನಿ ಏನಾದ್ರು ಉಪಯೋಗ ಮಾಡ್ತೀರಾ ನೀವು? ಹೌದು ಸರ್, ಅದು ಜ್ಯೂಸ್ ನಾವೇ ಮಾಡಿ ಹಾ ಮಾರಾಟ ಕೊಂಡು ಮಾಡ್ತೀವಿ. ಹಾ ಈಗ ತಂದೆಯವ್ರು ಮೂಡುಬಿದ್ರೆಗೆ ಹೋಗಿದ್ರು, ಹಾ ಆಗ 10 ಗಿಡ ತಂದಿದ್ರು. ಹಾ ಆಮೇಲೆ ಹಾಕಿ ಈಗ ಇದೊಂದು 15 ವರ್ಷ ಆಗಿದೆ, ಹಾ ಬರ್ತಾನೆ ಇದೆ. ತುಂಬಾ ಆಗ್ತಿದೆ ಅಲ್ಲ? ಹೌದು ಸರ್. ಹೇಗೆ ಜ್ಯೂಸ್ ಮಾಡ್ತೀರಿ ಇದ್ರದ್ದು? ಸರ್ ನೋಡಿ ಈ ತರ ಹಣ್ಣು ಬರುತ್ತೆ. ಹಾ ಈ ತರ ಹಣ್ಣು ಬಂದಾಗ ಹಾ ಅದನ್ನ ತಗೊಂಡು ಹಾ. ಸ್ವಲ್ಪ ಒಂದಿನ 2 ದಿನ ಬಕೆಟಲ್ಲೋ ಇದ್ರಲ್ಲೋ ಇಡ್ತೀವಿ. ಏನು ನೀರ್ ಹಾಕಿನ? ಇಲ್ಲ ಹಾಗೆ ಹಂಗೆ? ಹಾ ಅದೆಲ್ಲ ಸ್ವಲ್ಪ ಕೊಳ್ತಂಗಾಗುತ್ತೆ. ಹಾ ಆಮೇಲೆ ಕಿವ್ಸ್ಬಿಟ್ಟು ಹಾ ಬೀಜ ಬೇರ್ಪಡ್ಲಿಕ್ಕೆ ನೀರು ಹಾಕ್ಲೇಬೇಕು. ಹಾ ಆ ನೀರು ಹೋಗಕ್ಕೆ ಚೆನ್ನಾಗಿ ಕುದಿಸ್ಬೇಕು, ನೀರಿದ್ರೆ ಕೆಟ್ಟೋಗುತ್ತೆ ಅದು. ಹಾ ಇದೊಂದು ಈಗ ಟಿವಿಯಲ್ಲೆಲ್ಲ ಇದನ್ನ 1,500 ರೂಪಾಯಿ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರೆ ಒಂದು ಬಾಟ್ಲಿಗೆ. 1 ಲೀಟರ್ಗೆ. ಹಾ ನಾವು ಬರೀ 300 ರೂಪಾಯಿ ಕೊಡ್ತೀವಿ. ಓ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಾರೆ? ಸಿಗುತ್ತೆ ಸರ್. ನಿಮ್ಮ ನಂಬರ್ ನಾನು ಹಾಕಿದ್ರೆ ವರ್ಷ ಪೂರ್ತಿ ಸಿಗುತ್ತೆ. ವರ್ಷ ಹೌದಾ? ಪೂರ್ತಿ ಹಾ. ಅಮೃತ ನೋನಿ. ನೀವು ಯಾರಿಗೆಲ್ಲ ಕೊಡ್ತೀರಿ ನೋನಿ ಜ್ಯೂಸನ್ನು? ಸರ್ ಇಲ್ಲಿ ಕೆಲವರು ಅದ್ರ ಬಗ್ಗೆ ಗೊತ್ತಿರೋರು. ಹಾ ನೋಡಿ ಇದು ಹಣ್ಣಾಗಿದೆ, ಇದು ಓ ಇದನ್ನ ಕಿವಿಸಿದ್ರೆ ಹಾ ಜ್ಯೂಸ್ ಆಗುತ್ತೆ, ರಸ ಬರುತ್ತೆ. ಹಾ ಆಮೇಲೆ ಬೀಜ ಬೇರ್ಪಡ್ಲಿಕ್ಕೆ ಹಾ ನೀರು ಹಾಕ್ಲೇಬೇಕು. ಹಾ ನೀರು ಹಾಕ್ಬೇಕಾದ್ರೆ ನೀರು ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಕುದಿಸ್ಬೇಕು, ಹಾ ಇಲ್ಲಾಂದ್ರೆ ಅದು ಫಿಲ್ಟರ್ ಆಗಲ್ಲ ಬೀಜ. ಹಾ ಈಗ ಸರ್ ಈ ಕಟ್ಟಡ ಇದೆಲ್ಲ, ಇದನ್ನು ಸಾವಯವ ಕೃಷಿ ಅಧ್ಯಯನ ಮಾಡ್ಲಿಕ್ಕೆ ಬರುವವರಿಗೆ ನಿಲ್ಲಕ್ಕೆ ಮಾಡಿರೋದು ಇದು? ಇದು ಯಾರನ್ನ ಬಂದ್ರೆ ಉಳ್ಕೊಳಕ್ಕೆ ಅಂತಲೇ ಮಾಡಿದ್ದು. ಎಷ್ಟು ವರ್ಷ ಆಯ್ತು ಇದು ಮಾಡಿ? ಇದೊಂದು ಆಗ್ಲೇ 15 ವರ್ಷ ಆಯ್ತು. ನೋಡಿ ಸ್ನೇಹಿತರೆ, ಒಂದು ಸರ್ಕಾರ ಮಾಡಬೇಕಾದ ಕೆಲಸವನ್ನು ನಾರಾಯಣ ರೆಡ್ಡಿ ಅವರು ತುಂಬಾ ಹಿಂದೆನೆ ಮಾಡಿದ್ರು. ಅಧ್ಯಯನ ಮಾಡ್ಲಿಕ್ಕೆ ಯಾರು ಬರ್ತಾ ಇದ್ರು, ಇಲ್ಲೆಲ್ಲ ತುಂಬಾ ಜನ ಬರ್ತಾರೆ ಈ ಹುಡುಗರು. ಉಳಿಲಿಕ್ಕೆ ವ್ಯವಸ್ಥೆಗಳೆಲ್ಲವೂ ಕೂಡ ಇದರಲ್ಲಿ ಮಾಡ್ತಾರೆ. ಅದಕ್ಕೆ ಒಂದು ಬಿಸಿಲು ತಾಗದ ರೀತಿಯಲ್ಲಿ ಕವರ್ ಮಾಡಿರೋದು ನೋಡಿ. ಈಗ ಬಯಲುಸೀಮೆ ಆದ್ರೂ ಕೂಡ ಅದಕ್ಕೆ ಬಿಸಿಲು ತಾಗಲ್ಲ, ಪೂರ್ತಿ ಕವರ್ ಮಾಡಿರೋದು.
ಮೇನು ಹಾ ತೋಟದಲ್ಲಿ ಪಕ್ಷಿಗಳಿದ್ರೆ ಹಾ ತುಂಬಾ ಲಾಭ ಇದೆ. ಯಾವ್ದಾದ್ರು ಕೀಟಗಳಿದ್ರೆ ತಿನ್ನುತ್ತೆ ಓ ಕೀಟಗಳು. ನಾನಿದು ಯಾವ್ದಾದ್ರು ಜೇನು ಟೈಪ್ ನ ನೊಣ ಇಲ್ಲ, ಇಲ್ಲ, ಕಟ್ಟಿರೋದು ಇಲ್ಲ, ಅನ್ಕೊಂಡೆ. ಇಲ್ಲ ಇಲ್ಲ ಏನ್ ಹೆಸರು ಪಕ್ಷಿದು? ಬ್ಲ್ಯಾಕ್ ಬ್ಯಾಟ್ ಅಂತ. ಬ್ಲ್ಯಾಕ್ ಬ್ಯಾಟ್. ಸ್ವಲ್ಪ ಬಾಲ ಉದ್ದ ಬರುತ್ತೆ, ಕಪ್ಪಗಿರುತ್ತೆ. ಹಾ ನೋಡಿ, ಅದು ಹೋಗ್ಲಿಕ್ಕೆ ದಾರಿ, ಹಾ ವೆಂಟಿಲೇಷನ್. ಹಾ ಆಮೇಲೆ ರಾತ್ರಿ ಹೊತ್ತು ಮಿಂಚುಳ ಇಟ್ಕೊಳ್ಳುತ್ತೆ ಬೆಳಕಿಗೆ. ಬೆಳಕಿಗೆ ಅದೇ ತಂದು. ಹೌದೌದು. ಹಾ ಬೆಳಗೋಗ ಅದೇ ಮಿಂಚುಳ ತಿಂತಾರ. ಹಾ ಹಾ ನೋಡಿ, ಇಲ್ಲಿ ವೆಂಟಿಲೇಷನ್, ಈ ಕಡೆ ಕೆಳಗಡೆ ಬೆಳಿಗ್ಗೆ ಬೆಳಕಾಕ್ಸಿ. ನೋಡಿ ಪಾಪ ಬಾಯಲ್ಲಿ ಮಣ್ಣು ತಂದು ಕಟ್ಟುತ್ತೆ ಅದು. ಆಮೇಲೆ ಎಂತ ಪ್ರಕೃತಿಯಲ್ಲಿ ಒಂದು ವಿಶೇಷತೆ ಇದೆ ಸರ್. ಗಿಡ ಮರ ಇದ್ರೆ ಅಲ್ಲ ಅದ್ ಹೆಂಗ್ ಗುರುತಿಸಿದ್ ನೀವು? ನಿಮ್ಗೆ ಹೆಂಗ್ ಗೊತ್ತದು ಅದೇ ಪಕ್ಷಿ ಅಂತ? ಬರುತ್ತೆ ಸರ್, ಇಲ್ಲೆಲ್ಲ ಇದೆ ನಮ್ಮ ತೋಟದಲ್ಲಿ ಇದೆ ಪಕ್ಷಿಗಳು. ವಿಶೇಷ ವೆರೈಟಿ ಪಕ್ಷಿಗಳಿದೆ ಅಲ್ಲ? ಹೌದು ಸರ್, ಕಿಂಗ್ ಫಿಶರ್ ಇದೆ, ಹಾ ತುಂಬಾ ಪಕ್ಷಿಗಳಿದೆ ಇಲ್ಲಿ. ಇದು ಏನಕ್ಕೆ ಈ ಜಾಗ ಖಾಲಿ ಇದೆ ಅಂದ್ರೆ ಇಲ್ಲಿ ಯಾರು 40-50 ಜನ ಬಂದ್ರೆ ರೈತರು ಇಲ್ಲೇ ಕುಂತ್ಕೊಂಡು ತಂದೆಯವರು ಇದು ಮಾಡ್ತಿದ್ರು. ಇದು ಯಾವ ಮರ ಸರ್ ಇದು? ಲಿಚ್ಚಿ ಮರ ಅಂತ, ವೆಸ್ಟ್ ಬೆಂಗಾಲ್ದು. ಮಾರ್ಚ್ ಏಪ್ರಿಲ್ ಹಣ್ಣು ಬರುತ್ತೆ. ಇದಕ್ಕೆ 20 ವರ್ಷ ವಯಸ್ಸಾಗಿದೆ. ಓ, ಅಷ್ಟು ವರ್ಷದಿಂದನೇ ಲಿಚ್ಚಿ ತಂದು ನೆಟ್ಟಿದ್ರು? ಹೌದು. ಅವ್ರು ಹೋಗಿದ್ ಕಡೆ ಎಲ್ಲ ಅವ್ರದ್ದು ಗುಣ ಅಂದ್ರೆ ಹೋಗಿದ್ ಕಡೆ ಎಲ್ಲ ಒಂದ್ ಗಿಡ ತರ್ತಿದ್ರು. ನಮ್ಮಲ್ಲಿ ಅಂಟ್ವಾಳ ಕಾಯಿ ಇದೆ, ಬ್ರೆಜಿಲ್ ವೆರೈಟಿ ಅಂಟ್ವಾಳ ಗಿಡ ಇದೆ. ಅದೇನು ವಿಶೇಷ? ಅಲ್ಲಿ ಕಾಯಿ ದಪ್ಪ ಬರುತ್ತೆ. ಬ್ರೆಜಿಲ್ ಇಲ್ಲಿ ಅಂಟ್ವಾಳ ಕಾಯಿ ಅಂತ, ಅದು ಬ್ರೆಜಿಲ್ ವೆರೈಟಿ. ನಮ್ಮದು ಸಣ್ಣ ಬರುತ್ತೆ ಕಾಯಿ. ಹೌದು. ಇದು ಒಂದೇ ಕಾಯಿ ಬರುತ್ತೆ, ದಪ್ಪ ಬರುತ್ತೆ. ಇದೆಯಾ ಕಾಯಿ? ಇದೆಯಾ ಅದರಲ್ಲಿ? ಇದೆ ಸರ್. ಅವ್ರು ಹೋಗಿದ್ ಕಡೆ ಎಲ್ಲ ಒಂದ್ ಗಿಡ ತರ್ತಿದ್ರು. ಯಾರನ್ನ ಕೇಳ್ತಿದ್ರು ನನ್ಗೊಂದ್ ಗಿಡ ಕೊಡಿ ಅಂತ. ಅವ್ರು ಕೊಡ್ಲಿಲ್ಲ ಅಂದ್ರೆ ಅಕಸ್ಮಾತ್ ರಾತ್ರಿ ಆದ್ರೂ ಕತ್ಕೊಂಡ್ ಬಂದ್ಬಿಡ್ತಿದ್ರು. ಗಿಡ ಅಂದ್ರೆ ತುಂಬಾ ಪ್ರೀತಿ ಅವ್ರಿಗೆ. ಇದ ಬ್ರೆಜಿಲ್ ವೆರೈಟಿ ಅಂಟ್ವಾಳ ಮೇಲೆ ಇದೆ ಸರ್. ಇದು ಇಲ್ಲಿ ಕ್ಯಾಮೆರಾ ಕಾಣ್ಲಿಕ್ಕಿಲ್ಲ, ಅದ್ರ ಮೇಲ್ಗಡೆ ಕಾಣ್ತಾ ಇದೆ, ನಂಗೆ ತುದಿ ಕಾಣ್ತಾ ಇದೆ ಅಲ್ವಾ? ಕಾಯಿ ದಪ್ಪ ಬರುತ್ತೆ. ಏನಕ್ಕೆಲ್ಲ ಉಪಯೋಗ ಆಗುತ್ತೆ ಅದು? ಬಟ್ಟೆ ಒಗಿಬಹುದು, ತಲೆ ಸ್ನಾನ ಮಾಡ್ಬೋದು, ಆಮೇಲೆ ಬಂಗಾರ ತೊಳಿಬಹುದು. ಸರ್, ಈ ಟಿಲ್ಲರ್ ನಿಮ್ ತೋಟದಲ್ಲಿ ಇದೊಂದು 96ರಿಂದ ಇದೆ ನೋಡಿ. ಇದನ್ನ ಗೊಬ್ಬರ ಸಾಗಿಸ್ಲಿಕ್ಕೆ, ಆಮೇಲೆ ಯಾವ್ದಾದ್ರು ಹುಲ್ಲು ಅದು ತರ್ಲಿಕ್ಕೆ, ಆಮೇಲೆ ಉಳ್ಮೆ ಮಾಡ್ಲಿಕ್ಕೆ, ಇದೆಲ್ಲ ಒಂದು 3 ಇಂಚು ಉಳ್ಮೆ ಮಾಡುತ್ತೆ. ಇದು ಪವರ್ ಟಿಲ್ಲರ್. ಇದ್ರಲ್ಲಿ ನಾವು ಉಳ್ಮೆ ಮಾಡೋದೆಲ್ಲ ಇದ್ರಲ್ಲೇ. ಆಮೇಲೆ ಅಂದ್ರೆ ಟ್ರ್ಯಾಕ್ಟರ್ ತರಲ್ಲ ನೀವು? ಇಲ್ಲ, ಟ್ರ್ಯಾಕ್ಟರ್ ತರಲ್ಲ. ಟ್ರ್ಯಾಕ್ಟರ್ ತರೋದಕ್ಕೆ ನಮ್ಮದ್ರಲ್ಲಿ ಗಿಡ ಜಾಸ್ತಿ ಇದೆ. ಅದು ಗಿಡ ಬೆಳೆಸೋದು ಟೆಕ್ನಿಕ್. ಗಿಡಗಳು ಹತ್ತತ್ರ ಹಾಕೋಬೇಕು. ಆಮೇಲೆ ಅದ್ರ ಕೆಳಗಡೆ ಎಲ್ಲ ಓಡಾಡ್ಬೇಕಲ್ಲ. ಟ್ರ್ಯಾಕ್ಟರ್ ಆದ್ರೆ ಓಡಾಡಲ್ಲ. ಇದಾದ್ರೆ ಎಲ್ಲಿ ಬೇಕಾದ್ರೂ ಇದು ಮಾಡ್ಕೋಬಹುದು. ಆ ರೀತಿ ವ್ಯವಸ್ಥೆಗಳಿದಲ್ಲ. ಇದೊಂದು ಮಹಾಗನಿ ನೋಡಿ. ಈ ತರ ಬಾರ್ಡ್ರಲ್ಲಿ ಒಂದು 5 ಅಡಿ ಬಿಟ್ಟು ಒಳಗಡೆ ಹಾಕೊಂಡ್ರೆ ಇದು ಮಹಾಗನಿ ಅಂತ. ಇದು ಟಿಮ್ಮರ್ಗೂ ಹೋಗುತ್ತೆ. ಇದೊಂದು 6-7 ವರ್ಷದ ಗಿಡ ಇದು. ಆಮೇಲೆ ಇದಕ್ಕೆ ಕರಿಮೆಣಸು ಹಬ್ಬಿಸ್ಕೋಬಹುದು ನಾವು ಅಲ್ಲ. ಈ ಸಲ ಹಾಕ್ಬೇಕು ಅಂತಿದ್ದೀರಾ? ಹೌದು ಸರ್, ಮಾಡಿದೀನಿ, ಗಿಡ ಹಾಕಿದೀನಿ. ಸರ್, ಇಲ್ಲಿ ನೀರಾವರಿ ಎಲ್ಲ ಹೇಗಿದೆ ಸರ್? 150 ಅಡಿ ನೀರಿದೆ ಇಲ್ಲಿ. ಇಲ್ಲೆಲ್ಲ 1800 ಅಡಿ 2000 ಅಡಿ ಹೋದ್ರೆ ನೀರಿಲ್ಲ. ಮೇನ್ ಎರೆಹುಳ ಇರೋದ್ರಿಂದ ನಮ್ಮ ಭೂಮಿಯಲ್ಲಿ ಮಳೆ ಬಂದಾಗ ನೀರು ಕುಡಿತದೆ, ಗಾಳಿ ಸಿಗುತ್ತೆ. ಹಂಗಲ್ಲ, ಹೊರಗಡೆ ಈಗ 1000 ಅಡಿ ಹೋದ್ರೂ ನೀರಿಲ್ಲ. ಹೌದು, ನಿಜ. ಇದ್ರೊಳಗಡೆ ಎಷ್ಟು ಅಡಿಗಿದೆ? 150 ಅಡಿಯಲ್ಲಿ ನೀರಿದೆ. ಮೋಟರ್ ಹೊಡ್ತಿದೆ, ಬೇಕಾದಷ್ಟು ನೀರಿದೆ. ಹೌದು. ಆಮೇಲೆ ನಮ್ಮ ಭೂಮಿಯಲ್ಲಿ ಎಷ್ಟೇ ಮಳೆ ಬೀಳಿ ನೀರು ಹೊರಗಡೆ ಹೋಗಲ್ಲ. ಎಲ್ಲ ಭೂಮಿ ಹಿಂಗುತ್ತೆ. ಯಾಕೆಂದ್ರೆ ಎರೆಹುಳ ಮಾಡಿರೋ ಇದಿದೆಯಲ್ಲ ರಂಧ್ರಗಳು, ಹೌದು, ಅದರಲ್ಲಿ ಬೇಕಾದಷ್ಟು ಇದಾಗುತ್ತೆ. ಆಮೇಲೆ ಇನ್ನೊಂದು ಗಿಡ ಮರ ಇದ್ರೆ ನೀರ್ನ ಹರಿಯಕ್ ಬಿಡಲ್ಲ, ನೀರ್ನ ಅಡ್ಡ ಹಾಕೊಳ್ಳುತ್ತೆ. ಅಡ್ಡ ಹಾಕೊಂಡಾಗ ನೀರ್ ಹಿಂಗುತ್ತೆ. ನಾವು ಆದಷ್ಟು ನೀರ್ನ ಹಿಂಗಿಸ್ಬೇಕು. ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಎರೆಹುಳ ಸತ್ತೋಗುತ್ತೆ. ನೋಡಿ ಸ್ನೇಹಿತರೆ, ಒಂದು ರೋಗಕ್ಕೆ ಮದ್ದು ಇದು ಕಾಪರ್ ಸಲ್ಫೈಡ್ ಅನ್ನ ಗಿಡಗಳಿಗೆ ಕೊಡುವಂಥದ್ದು. ತಾಮ್ರದ ಮೊಳೆಗಳನ್ನು ಈ ರೀತಿ ಹೊಡಿದ್ದಾರೆ. ಇದು ಇದರ ಮಧ್ಯಭಾಗಕ್ಕೆ ಹೋಗುತ್ತೆ. 9 ಇಂಚು ಉದ್ದ, 4 mm ಥಿಕ್ನೆಸ್. 9 ಇಂಚು ಉದ್ದಕ್ಕೆ ಹೋಗುತ್ತೆ, 4 mm ಅಗಲ ಇರ್ತದೆ. ಒಂದು ಸಣ್ಣ ರಾಡ್ ಅದು ಒಳಗಡೆ ಅದರಲ್ಲಿ ನೀರು ಬೇರಿನ ಮುಖಾಂತರ ಮೇಲ್ಗಡೆ ಹೋಗುವಾಗ ಆ ನೀರಿಗೆ ಇದು ಆಡ್ ಆಗುತ್ತೆ ಅಲ್ಲ, ನೆಂದು ಕಾಪರ್ ಸಲ್ಫೈಡ್ ಆಗುತ್ತೆ. ಅದು ನೀರ್ ಜೊತೆಗೆ ಮೇಲ್ಕ್ ಹೋದಾಗ ಹುಳ ಸುತ್ತೋಗುತ್ತೆ. ಅಂದ್ರೆ ರೋಗಕ್ಕೆ ಒಂದು ಇಮ್ಯುನಿಟಿ ಪವರ್ ಕೊಡುತ್ತೆ. ನುಸಿ ಅಂತ. ಹೌದು, ಗೊತ್ತಾಯ್ತು. ರೋಗಕ್ಕೆ ಇಮ್ಯುನಿಟಿ ಪವರ್ ಇದು ಗಿಡ ಕೊಡುತ್ತೆ. ಆಗ ರೋಗ ಸಹಜವಾಗಿ ಸಾಯ್ತದೆ. ರೈತರಿಗೆ ಇದೊಂದು ಲಾಭನೇ. ಆದ್ರೆ ಈ ಕೆಂಪಿರುವೆ ಮಾಡಿರೋ ಗುಡಿ ಇದು. ಕೆಂಪಿರುವೆ ಆದ್ರೆ ಕಾಯಿ ತೆಗಿಯಕ್ ಹೋದಾಗ ನಮ್ಮನ್ನ ಕಚ್ಚುತ್ತೆ. ಆದ್ರೆ ಇನ್ಸೆಕ್ಟ್ ಇದ್ರೆ ತಿನ್ನುತ್ತೆ ಇದೆಲ್ಲ ಅಲ್ಲ. ನೋಡಿ ಇಲ್ಲಿ ಕೆಂಪಿರುವೆ ಬೆಳಗ್ಗೆ ಹೊರಟಿರೋದು ಅಲ್ಲ. ಇದ್ರೊಳಗೆ ಫುಲ್ ಇದೆಯಾ? ಇದ್ರಲ್ಲಿ ಇದೆ. ಈಗೆಲ್ಲ ಮೇಲ್ಗಡೆ ಮನೆ ಮಾಡಿದೆ ಅದರಲ್ಲಿ ಪೂರಕ್ಕೆ ಅಲ್ಲ. ಇದ್ರಲ್ಲಿ ಬರ್ತಾ ಇದೆ. ಸೂಪರ್ ಇದೆ. ಸ್ವಲ್ಪ ಇನ್ಸೆಕ್ಟ್ ಎಲ್ಲ ತಿನ್ನುತ್ತೆ ಅಲ್ಲ. ಆದ್ರೆ ನಮ್ಗೆ ನೋಡಿ ಸುಮ್ಮನೆ ಕದಿಸ್ತೀನಿ. ಇರ್ಲಿ ಸರ್, ಡಿಸ್ಟರ್ಬ್ ಮಾಡೋದು ಬೇಡ. ಈಗ ಜನರಿಗೆಲ್ಲ ಅವ್ರು ಪಾಠ ಮಾಡ್ತಿದ್ರಲ್ಲ ಸಾವಯವ ಕೃಷಿ ಬಗ್ಗೆ. ಈಗ ನೀವೆಲ್ಲ ಅವ್ರು ಒಟ್ಟಿಗಿದ್ದು ಕಲ್ತಿದ್ದು, ಅವ್ರು ನಿಮ್ಗೋಸ್ಕರ ಪಾಠ ಮಾಡ್ತಿದ್ರು ಸಪರೇಟ್ ಆಗಿ? ಇಲ್ಲ ಸರ್, ನಾನು ಹೀಗೆ ಕೆಲಸ ಮಾಡ್ಕೊಂಡೇ ಕಲ್ತಿದ್ದು.
ನೋಡಿ ಸ್ನೇಹಿತರೆ, ಸಹಜವಾಗಿ ನಮಗೆಲ್ಲರಿಗೂ ಕೂಡ ನಮ್ಮ ಜಮೀನಿಗೆ ಬೇಲಿ ಇರ್ತದೆ. ಆ ಕನಿಷ್ಠ ಬೇಲಿ ಪಕ್ಕದಲ್ಲರತ್ತು ಈ ರೀತಿ ಮರಗಳನ್ನು ನೆಟ್ಟರೆ ಅದರ ಸೊಪ್ಪು, ಎಲೆ, ಇನ್ನೊಂದೆಲ್ಲವೂ ಕೂಡ ಸಾವಯವ ಸತ್ವವನ್ನು ಕ್ರಿಯೇಟ್ ಮಾಡುತ್ತೆ. ಅದರ ಜೊತೆಗೆ ಭೂಮಿಗೆ ತಂಪಿಡುವಂಥ ಕೆಲಸವನ್ನು ಮಾಡುತ್ತೆ. ಇದನ್ನು ತುಂಬ ವರ್ಷದ ಹಿಂದೆಯೇ ಈ ರೀತಿಯೊಂದು ಮಾಡೆಲ್ಗಳಿತ್ತು. ಅದನ್ನು ಹೆಚ್ಚಾಗಿ ಪ್ರಚಾರ ಪಡಿಸಿದವರು ಸನ್ಮಾನ್ಯ ನಾರಾಯಣ ರೆಡ್ಡಿ ಅವರು. ಅದು ನೋಡಿ, ಅದು ಹಾಕಿ 20 ವರ್ಷ ಆಗಿದೆ. ಅದು ಬೇಲಿಗೆ ಹಾಕಿರೋದು. ಅದು ಮುಂಚೆ ಜಮೀನು ಪೋಡ್ ಮಾಡಿಸಿರ್ಲಿಲ್ಲ. ಪೋಡ್ ಮಾಡಿಸಿದಾಗ ಹಾಕಿದ್ರು. ಆಮೇಲೆ ಪೋಡ್ ಮಾಡಿದಾಗ ಈ ಕಡೆ ಬಂತು. ಸರಿ, ಆ ಗಿಡ ಕಡಿಬೇಡ, ಬಿಟ್ಬಿಡಪ್ಪ. ಗಿಡ ಇದ್ರೆ ಇನ್ನು ಗಾಳಿ ಸಿಗುತ್ತೆ, ಹಣ್ಣು ಸಿಗುತ್ತೆ, ಪ್ರಾಣಿ ಪಕ್ಷಿಗೆ ಮೇವು ಆಗುತ್ತೆ, ಆಮೇಲೆ ವಿಂಡ್ ಬ್ರೇಕ್ ಆಗಿ ಮಳೆ ಬರುತ್ತೆ. ಆದಷ್ಟು ನಮ್ಮ ರೈತರು ಗಿಡ ಇದ್ರೆ ಬೆಳೆ ಆಗಲ್ಲ ಅಂತಾರೆ. ಒಂದು ಎಕರೆಗೆ ಕನಿಷ್ಠ ಪಕ್ಷ ಒಂದು 40-50 ಗಿಡ ಆದ್ರೂ ಇದ್ರೆ ಭೂಮಿ ತುಂಬಾ ಇದಾಗುತ್ತೆ. ಮಳೆ ಇಲ್ಲ ಅಂತಾರೆ ನಮ್ಮ ರೈತರು. ಮೇನ್ ಕಾರಣ ಅಂದ್ರೆ ಗಾಳಿ ಎಲ್ಲ ಹೊಡ್ಕೊಂಡು ಹೋಗುತ್ತೆ. ಗಿಡ ಇದ್ರೆ ಮಾಡೋದನ್ನ ಅಡ್ಡ ಹಾಕಿ ಮಳೆ ಬರುತ್ತೆ. ಅಲ್ಲ ಸ್ನೇಹಿತರೆ, ತೋಟದ ಪಕ್ಕದಲ್ಲಿ ಸಾಗವಾನಿ, ಅದೇ ರೀತಿ ಹಲಸು, ಬೇರೆ ಬೇರೆ ರೀತಿಯ ಮರಗಳು, ಅದೇ ರೀತಿಯಲ್ಲಿ ಇಡೀ ತೋಟವನ್ನು ಡಿವೈಡ್ ಮಾಡಿ ಒಂದಷ್ಟು ಊರಿನ ಮಾವನ್ನು ಕೂಡ, ಉಪ್ಪಿನಕಾಯಿ ಹಾಕುವಂಥ ಮಾವುಗಳನ್ನು ಕೂಡ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ಅದರಲ್ಲಿ ಗಿಡ ಮಾಡುವಂಥದ್ದು ಕೂಡ ಮಾಡ್ತಾರೆ. ಅದರ ಜೊತೆಗೆ ಅದರ ಹಣ್ಣುಗಳನ್ನು, ಕಾಯಿಗಳನ್ನು ಮಾರಾಟವನ್ನು ಮಾಡ್ತಾರೆ. ಮನೆಗೂ ಕೂಡ ಉಪಯೋಗ ಆಗುತ್ತೆ. ಸರ್, ಯಾವ ರೇಟಿಯ ಮಾವುಗಳಿದೆಲ್ಲ? ಇದು ಅನಂತ ಪದ್ಮನಾಭ ಮಿಡಿ ಅಂತ. ಇದು ಉಪ್ಪಿನಕಾಯಿಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನನಗೊಂದು ಗಿಡದಲ್ಲಿ 2,000 ರೂಪಾಯಿ, ಒಂದು ವರ್ಷ 20,000 ರೂಪಾಯಿ ಕಾಸಾಗುತ್ತೆ ಒಂದು ಗಿಡದಲ್ಲಿ. ಹೇಗೆ ಅದು? ಅದೊಂದು ಮಿಡಿ ಮಾವಿನಕಾಯಿ ಅಂತ, ಇಷ್ಟಪ್ಪ ಕಾಯಿಗೆ 4 ರೂಪಾಯಿ 5 ರೂಪಾಯಿ ಇದೆ. ಅಪ್ಪೆ ಮಿಡಿ, ಅನಂತ ಪದ್ಮನಾಭ ಮಿಡಿ. ಹೌದು. ಆಮೇಲೆ ಜವಳಿ ಅವ್ರದ್ದು ಸಾಗರ ಶಿವಮೊಗ್ಗ ಹೋಗಿದ್ರು. ಅವ್ರು ನಾಗೇಶ್ ಹೆಗಡೆ ಅವರು ತಂದೆಯವರು ತಿತ್ತಿಗೆ ಹೋದಾಗ ಒಂದು ಗಿಡ ಕೊಟ್ಟಿದ್ರು. ಆ ಗಿಡದಿಂದ ಈಗ ಒಂದು 50 ಗಿಡ ಮಾಡ್ಕೊಂಡಿದೀವಿ ನಾವು. ನೋಡಿ, ಇದು ನಾಟಿ ಗಿಡಕ್ಕೆ ಇಷ್ಟುದ್ದ ಏನಾದ್ರೆ ಸಾಕು ಅದನ್ನ ಕೃಷಿ ಮಾಡ್ಲಿಕ್ಕೆ. ಆಮೇಲೆ ಇಲ್ಲಿಂದ ಕೆಳಗಡೆ ಗಿಡ ಬೆಳೆಯಕ್ ಬಿಡಬಾರ್ದು. ಇದನ್ನ ಇದು ಮಾಡೋದು, ಈ ಮಾವು ಏನಂದ್ರೆ ಮೇಲೆ ಹೋಗುತ್ತೆ. ಇದು ನಮ್ಮ ನಾಟಿ ಮಾವು, ಬೇರೆ ಮಾವು ಆದ್ರೆ ಅಗಲ ಬರುತ್ತೆ. ಇದು ನೋಡಿ ಮೇಲೆ ಹೋಗುತ್ತೆ. ಒಂದು ಗಿಡದಲ್ಲಿ 20,000 ರೂಪಾಯಿ ಕಾಸಾಗುತ್ತೆ ನಮ್ಗೆ. ಯಾಕೆ ಮಾಡ್ಬಾರ್ದು ರೈತರು ನಮ್ಗೆ ಬೆಳೆ ಸಿಗ್ಲಿಲ್ಲ ಅಂತಾರೆ. ಈ ತರ ಮಾಡೋದ್ರಿಂದ ತುಂಬಾ ಲಾಭ ಇದೆ. ದೋಟಿ ಕಸಿ ಮುಖಾಂತರ ಗಿಡಗಳನ್ನ ಮಾಡ್ತೀರಲ್ಲ? ದೋಟಿ ಕಸಿ ಮುಖಾಂತರ ಗಿಡನೂ ಮಾಡ್ಬೋದು. ಒಂದ್ ನೋಡಿ, ಗಿಡ 500 ರೂಪಾಯಿ ಅಂದ್ರೆ ಜನ ಕಣ್ಣು ಮುಚ್ಕೊಂಡು ತಗೊಂತಾರೆ. ರೈತರು ಉಪಕಸಬಿರ್ಬೇಕು. ನರ್ಸರಿ ಮಾಡೋದು, ಮೇಕೆ ಸಾಕಾಣಿಕೆ, ಈ ತರ ಇದ್ರೆ. ಒಟ್ಟು ಎಷ್ಟು ಮಾವಿನ ಮರ ಇಟ್ಟಿದ್ದೀರಿ ಸರ್? ಈಗ ನನ್ನ ಹತ್ರ ಒಂದು 150 ಮರ ಇದೆ. ಅದರಲ್ಲಿ ಮಲ್ಲಿಕ ಇದೆ, ಅಮರ್ಪಾಲಿ ಇದೆ, ಇದೆಲ್ಲ ಇದು ಮಿಡಿ ಮಾವಿನಕಾಯಿ ಇದೆ. 150 ಮಾವಿನ ಮರಗಳು. ಇದರಲ್ಲಿ ಹಾಲು ಬರುತ್ತೆ. ಹಾಲಿಗೆ ಬೆಂಕಿ ಕಿಟಕಿ ಉರಿತದೆ, ಪೆಟ್ರೋಲ್ ಮಾತ್ರಿ. ಯಾವ್ದ್ರಲ್ಲಿ? ಇದರಲ್ಲಿ ಅನಂತ ಪದ್ಮನಾಭದಲ್ಲಿ. ಆಮೇಲೆ ಅದು ಉಪ್ಪಿನಕಾಯಿಗೆ ಹಾಲು ಇದ್ರೆ ಚಂದ ಅವ್ರಿಗೆ. ಗಿಡ ಎಲ್ಲ ನೋಡಿ, ಯೂತ್ ಇರೋ ಕಡೆ ಎಲ್ಲ ಬೋರ್ವೆಲ್ ಹಾಕೊಂಡ್ರೆ ಬೋರ್ವೆಲ್ ಗ್ಯಾರಂಟಿ. ನಿಲ್ಲಿ ಸರ್, ಇದ್ರ ಬಗ್ಗೆ ನಾನು ಒಂದು 3 ಹುತ್ತ ತೋರಿಸೋಣ. ಯಾಕಂದ್ರೆ ಜನರೆಲ್ಲ ಒಂದು ಹುತ್ತ ಅಂತ ಅಂದ್ಕೊಂಡಿದ್ದಾರೆ. ಇಡೀ ಜಮೀನಲ್ಲಿ ಹುತ್ತ ಇದೆ ಸ್ನೇಹಿತರೆ. ನಾನು ತೋರಿಸ್ತೇನೆ ನಿಮಗೆ. ಸರ್, ಬನ್ನಿ ನಮ್ಮೊಟ್ಟಿಗೆ, ಆ ಕಡೆನೂ ಬನ್ನಿ. ನೋಡಿ, ಇಲ್ಲೊಂದು ಹುತ್ತ ಇದೆ, ನಿಮ್ಗೆ ಕಾಣ್ತಾ ಇದೆ. ನಾನು ವಿಡಿಯೋ ಕಟ್ ಮಾಡಲ್ಲ. ಇಲ್ಲಿಂದ ಗುಂಡಿಗೆ ದಾರಿ ಇಳಿದು ಹೋಗ್ಬೇಕು ಆ ಕಡೆಗೆ. ನೋಡಿ, ಇದೊಂದು ಹಳ್ಳದಿಂದ ಹತ್ತಿ ಮೇಲೆ ಬಂದಿದ್ದೇನೆ. ನೋಡಿ, ಇಲ್ಲಿ ಇವು ಕೂಡ ಒಂದು ಹುತ್ತ ಇದೆ. ಅದಾದಮೇಲೆ ನನಗಿಂತ ಎತ್ತರ ಆಗಿರುವಂಥ ಒಂದು ಹುತ್ತ ಇದೆ, ಅದನ್ನು ತೋರಿಸ್ತೇನೆ ಬನ್ನಿ. ಇದು ತುಂಬ ಇಂಪಾರ್ಟೆಂಟ್. ಈ ಹುತ್ತಗಳನ್ನು ಯಾಕೆ ಉಳಿಸ್ತಾರೆ? ಯಾಕಂದರೆ ನಾವು ಗೆದ್ದಲು ಕಂಡ ತಕ್ಷಣ ಅದಕ್ಕೆ ಕೆಮಿಕಲ್ ಹಾಕಿ ಫಸ್ಟ್ ಸಾಯಿಸೋಕ್ಕೆ ಟ್ರೈ ಮಾಡ್ತೀವಿ. ಆದರೆ ಇವರು ಹುತ್ತಗಳನ್ನು ಸಂರಕ್ಷಣೆ ಮಾಡಿದ್ದಾರೆ. ಅಷ್ಟು ವರ್ಷದಿಂದ ಈ ಹುತ್ತಗಳು ಇಲ್ಲಿ ಇದೆ. ಯಾವುದೇ ಮಳೆ, ಚಳಿ, ಗಾಳಿಗೆ ಇದು ಇನ್ನೂ ಹಾಳಾಗಿಲ್ಲ ಅಂದರೆ ರೀಸನ್ ಏನು ಅನ್ನುವಂಥದ್ದನ್ನು ಯೋಚನೆ ಮಾಡಬೇಕಾಗತ್ತೆ. ನೋಡಿ, ಎಷ್ಟು ಹೈಟಿಗಿದೆ ನೋಡಿ ಹುತ್ತಗಳು. ಬನ್ನಿ ಸರ್, ನೀವೊಂದು ಸಲ ನಿಲ್ಬೇಕು ಸರ್ ಈ ಹುತ್ತದ ಹತ್ರ. ಯಾಕೆಂದರೆ ಇದರ ಹುತ್ತದ ಹೈಟು ಎಷ್ಟು ಎತ್ತರ ಇದೆ ಅಂತೇಳಿ ನೀವು ನಿಂತಾಗ ಗೊತ್ತಾಗುತ್ತೆ. ನೋಡಿ ಸ್ನೇಹಿತರೆ, ಅವರೇ ಸುಮಾರು 5.46 ಇರ್ಬೋದು ಅಲ್ವಾ ಸರ್? ಹೌದು ಸರ್. ಅವರಿಗಿಂತ ಇನ್ನೊಂದು 4 ಅಡಿ ಎತ್ತರ ಇದೆ. ಅಂದರೆ ಸುಮಾರು 8 ರಿಂದ 9 ಅಡಿ ಇದೆ. ಮಳೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಸಣ್ಣದಾಗ್ತಾ ಇರ್ಬೋದು. ಅದರ ಮಧ್ಯೆ ಇವತ್ತು ಕೂಡ ಆ್ಯಕ್ಟಿವ್ ಇದೆ, ಇವತ್ತು ಕೂಡ ಜೀವಂತಿಕೆ ಆಗಿರುವಂಥ ಹುತ್ತ. ಅಂಥ ಹುತ್ತದ ಮಧ್ಯದಲ್ಲಿದ್ದೀವಿ ಸರ್. ಸಾಧಾರಣ ಗೆದ್ಲು ಅಂತ ಹೇಳಿದಾಗ ಇದು ರೈತನ ಮಿತ್ರ ಅಂತಲ್ಲ, ಅದನ್ನು ಜನರು ಏನು ಹೇಳ್ತಾರೆ ಅಂದರೆ ರೈತನ ವಿಲನ್ ಅಂತೇಳಿ. ಅಂದರೆ ಅದಕ್ಕೆ ಕೆಮಿಕಲ್ ಹಾಕೋದು, ಅದನ್ನು ಪೆರಡನ್ನು ಹಾಕೋದು, ಇನ್ನೇನೋ ಮಾಡಿ ಸಾಯಿಸ್ತಾರೆ.
ಆದರೆ ನೀವು ಮತ್ತೆ ನಾವು ಸಾವಯವ ಕೃಷಿಕರು ಇದನ್ನು ರೈತನ ಮಿತ್ರ ಅಂತ ಹೇಳಿದ್ವಿ. ಹೇಗೆ ಎರೆಹುಳ ಒಂದು ಅಷ್ಟೇ ಒಳ್ಳೆ ತಿಂಗಳು ತಗೊಳುತ್ತೆ ಹುಡಿ ಮಾಡೋಕ್ಕೆ, ಇದು ಒಂದು ರಾತ್ರಿ ಬೆಳಗಾಗೋದ್ರೊಳಗೆ ನಿಮ್ಮ ಸಾವಯವನ ಹುಡಿ ಮಾಡಿ ಕೊಡುತ್ತೆ. ಎಷ್ಟು ವರ್ಷ ಆಯ್ತು ಸರ್ ಈ ಹುತ್ತಕ್ಕೆ? ಸರ್ ಇದೊಂದು 10 ವರ್ಷ 12 ವರ್ಷ ಆಗಿರ್ಬೇಕು. ಹಾಂ, ನೋಡಿ ಈ ಹುತ್ತ ಇರೋ ಕಡೆ ಬೋರ್ವೆಲ್ ಹಾಕೊಂಡ್ರೆ ಬೋರ್ವೆಲ್ ಗ್ಯಾರಂಟಿ. ಯಾಕೆ? ಅದು ನೀರು ಇರೋ ಕಡೆನೇ ಅದು ಇದು ಮಾಡೋದು. ಹಾಂ, ಆಮೇಲೆ ಗೆದ್ಲು ಹಸೆ ಮರ ತಿನ್ನೋದಿಲ್ಲ, ಒಣಗಿದ ಮರ ಮಾತ್ರ ತಿನ್ನುತ್ತೆ. ನಮ್ಮಲ್ಲಿ ಗೆದ್ಲು ಅಂದ್ರೆ ತುಂಬಾ ಭಯ ಪಡ್ತಾರೆ ಜನ. ಅದಕ್ಕೆ ಫಿರಾಡನ್ ಹಾಕ್ತಾರೆ, ಸಿಮೆಂಟ್ ಹಾಕ್ತಾರೆ. ಆ ನೀರು ಕುಡಿಯಕ್ಕಾಗಲ್ಲ, ಅದು ಫ್ಲೋರೈಡ್ ಆಗುತ್ತೆ. ಎರೆಹುಳಷ್ಟು ಒಳ್ಳೆಯದು ಗೆದ್ಲು. ನಮ್ಮಲ್ಲಿ ಗೆದ್ಲು ಅಂದ್ರೆ ತುಂಬಾ ಭಯ ಪಡ್ತಾರೆ, ಹಾವು ಸೇರ್ಕೊಂಡ್ಬಿಡುತ್ತೆ ಅಂತ. ಈ ಊತಗಳೆಲ್ಲ ಹಾವಿರಲ್ಲ, ಇದ್ರಲ್ಲಿ ಗೆದ್ಲು ಇರುತ್ತೆ. ಹಾವು ತಿಂದಾಕ್ಬಿಡುತ್ತೆ ಗೆದ್ಲು. ಆಮೇಲೆ ಇದ್ರಲ್ಲಿ ಮಡ್ಬಾತ್ ಮಾಡ್ಬೋದು, ಪುಡಿ ಮಾಡ್ಬಿಟ್ಟು. ಆಮೇಲೆ ಸೋಫ್ ಎಲ್ಲ ಮಾಡ್ತಾರೆ. ಇದ್ರಲ್ಲಿ ಏನು ವಿಶೇಷ ಮಣ್ಣಿದು? ಇದರಲ್ಲಿ ಮಲ್ಟಾನಿ ಇದು ಹೌದು ತುಂಬಾ ಇದಿರುತ್ತೆ ನ್ಯೂಟ್ರಿಯನ್ಸ್. ಹಾಗಾಗಿ ಮಣ್ಣು ಪುಡಿ ಮಾಡಿಬಿಟ್ಟು ಮೈಗೆ ಹಚ್ಕೊಂಡು ಸ್ನಾನ ಮಾಡಿದ್ರೆ ಯಾವ ಚರ್ಮ ಕಾಯಿಲೆ ಬರಲ್ಲ. ನೋಡಿ ಸ್ನೇಹಿತರೆ, ಅತ್ಯದ್ಭುತವಾಗಿರುವಂಥ ಒಂದು ಗೆದ್ದಲಿನ ಮನೆ. ಇಲ್ಲಿ ನಿನ್ನೆ ನಾವು ಮುಟ್ಟಬೇಕಾದ್ರೆ ಇದೊಂದು ಭಾಗ ಮುರಿದೋಯ್ತು. ಆದರೆ ಇನ್ನು ನಾವು 8-9 ಗಂಟೆ ಆಗಲಿ, ಸಂಜೆ ಆಗುವಾಗ ಮುಟ್ಟಿದ್ದು 10 ಗಂಟೆ ಆಯ್ತು ಅಷ್ಟೇ. 10 ಗಂಟೆಗೆ ಇದಕ್ಕೆಲ್ಲ ಹೊರಗಿನ ಕಾಂಟ್ಯಾಕ್ಟ್ಗಳನ್ನು ಇದು ಮುಚ್ಚಿಬಿಟ್ಟಿದೆ. ನೋಡಿ ಅದರ ಕೆಲಸ ನೋಡಿ ಅಷ್ಟು ವೇಗವಾಗಿ ನಡೀತದೆ ಅಂತೇಳಿ. ಒಂದು ಯೋಚನೆ ಮಾಡಿ, ಸಣ್ಣ ಒಂದು ಅಕ್ಕಿ ಕಾಳಿನ ಗಾತ್ರದ ಗೆದ್ದಲು ಇಷ್ಟು ಎತ್ತರಕ್ಕೆ ಏರಿಸ್ತದೆ ಅಂತ ಹೇಳಿದ್ರೆ ಒಂದು 10 ನಾವು ಬುರ್ಜ್ ಖಲೀಫನ ಹೈಟಿಗೆ ಕಟ್ಟಿದಷ್ಟಿಗೆ ಸಮ. ಯಾಕಂದರೆ ಇಷ್ಟು ಎತ್ತರಕ್ಕೆ ಇದು ಹೋಗಿ ಇದನ್ನು ಕಟ್ಟಿ ಯಾವ ಮಳೆ ಬಂದರೂ ನಿಲ್ಲದ ರೀತಿಯಲ್ಲಿ ಅದರ ಬಾಯಿಯ ಎಂಜಲಿನ ಮುಖಾಂತರನೇ ಅದಕ್ಕೆ ಪ್ಲಾಸ್ಟರಿಂಗ್ ಮಾಡಿ ಅದಕ್ಕೆ ಗಮ್ಮುಗಳನ್ನು ಸೆಟ್ ಮಾಡಿ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಗ್ರೇಟ್ ಅಂತ ಅನಿಸುತ್ತೆ. ಆ ಕಾರಣಕ್ಕೋಸ್ಕರ ಗೆದ್ದಲು ಅನ್ನುವಂಥದ್ದು ಭೂಮಿಯ ಮತ್ತು ರೈತನ ಮಿತ್ರ. ಅದನ್ನು ನಮ್ಮ ಸಾವಯವ ತ್ಯಾಜ್ಯಗಳನ್ನು ಹುಡಿ ಮಾಡಿಸಲಿಕ್ಕೆ ನಾವು ಮಾಡಿಕೊಳ್ಳುವ, ಅದು ಕೂಡ ಒಂದು ಜೀವಿ. ಅದಕ್ಕೆ ಸಣ್ಣ ಜಾಗ ಬೇಕಾಗಿರೋದು. ಅದನ್ನು ಸಾಯಿಸಿ, ಅದರ ಜೊತೆಗೆ ಪ್ರಕೃತಿಯನ್ನು ಸಾಯಿಸಿ ಕೊನೆಗೆ ನಾವು ಸಾಯುವಂಥದ್ದು ಬೇಡ ಅನ್ನುವಂಥದ್ದನ್ನು ಈ ವಿಡಿಯೋದ ಮುಖಾಂತರ ನಿಮಗೆ ಹೇಳ್ತಾ ಇದ್ದೇವೆ. ಸರ್ ಇದೊಂದು ಉರಿಸ ವೆರೈಟಿ ಬಿಲ್ಪತ್ರೆ. ಹಣ್ಣು ತುಂಬ ದಪ್ಪ ಬರುತ್ತೆ. ಬೇಸಿಗೆಯಲ್ಲಿ ಸಿಗಿರುತ್ತೆ, ತಿನ್ಬೋದು ಹಣ್ಣು, ನಮ್ಮ ಬೆಲ್ದ ಹಣ್ಣಿದ್ದಾಗೆ. ಆಮೇಲೆ ಇದರಲ್ಲಿ ಜ್ಯೂಸು ಮಾಡ್ತಾರೆ. ಒರಿಸ್ಸಾ ವೆರೈಟಿ ಇದು. ಒರಿಸ್ಸಾದ ಬಿಲ್ಪತ್ರೆ ತಂದೆಯವರು ತಂದ ಹಾಕಿದ್ದು. ತುಂಬಾ ಆಗಿದೆ ಮೇಲೆ. ನಮ್ಮದು ಎಲೆ ಚಿಕ್ಕದಾಗಿರುತ್ತೆ ನೋಡಿ, ಇದು ಎಲೆ ದೊಡ್ಡದಿದೆ, ದೊಡ್ಡ ದೊಡ್ಡ ಗಾತ್ರ, ಕಾಯಿನೂ ದಪ್ಪ ಬರುತ್ತೆ. ಆಮೇಲೆ ಎಳೆದಿದ್ದಾಗ ಉಪ್ಪಿನಕಾಯಿ ಮಾಡಿದ್ರೆ ತುಂಬಾ ಒಳ್ಳೇದು. ಗ್ಯಾಸ್ಟ್ರಿಕ್ ಅಲ್ಸರ್ಗೆಲ್ಲ ಅದನ್ನ ಕಾಯಿ ಒಂದ್ ರೇಟ್ ಹಾಕಿ ನೀರಿನಲ್ಲಿ ಹಾಕಿ ಕುದಿಸಿ ಆ ನೀರನ್ನ ಕುಡಿದ್ರೆ ಗ್ಯಾಸ್ಟ್ರಿಕ್ ಅಲ್ಸರ್ಗೆಲ್ಲ ಒಳ್ಳೇದು. ಆಮೇಲೆ ಉಪ್ಪಿನಕಾಯಿ ಮಾಡ್ಬೋದು. ನಮ್ಮಲ್ಲಿ ನಾಟಿಕಾಯಿನ ಉಪ್ಪಿನಕಾಯಿ ಗ್ಯಾಸ್ಟ್ರಿಕ್ ಅಲ್ಸರ್ಗೆಲ್ಲ ಯೂಸ್ ಮಾಡ್ತಾರೆ. ನೋಡಿ, ಈ ತರ ಒಂದೇ ಗಿಡ ಬೆಳೆಸೋದಕ್ಕಿಂತ ನಾನಾ ತರ ಗಿಡಗಳಿದ್ರೆ ತುಂಬಾ ಲಾಭ. ನಾವು ಒಂದೇ ಮಾಡ್ತೀವಿ ಯಾವತ್ತೂ. ಆಮೇಲೆ ಇದೊಂದು ಕಿಡ್ನಿ ಸ್ಟೋನ್ ಅಂತ. ಕಿಡ್ನಿ ಸ್ಟೋನ್ ಹೊಟ್ಟೆಯಲ್ಲಿ ಕಲ್ಲಿದ್ರೆ ಕರಗಿಸ್ತದೆ. ಹೇಗೆ ಅದು? ಹೇಗೆ? ದಿನ ಎಲೆ ತಿಂತ ಇದ್ರೆ ಸಾಕು. ಎಲೆ ತಿನ್ನಕ್ಕೆ ಚೆನ್ನಾಗಾಗತ್ತೆ ಅದು. ಸ್ವಲ್ಪ ಹುಳಿ ಇರುತ್ತೆ. ಆಮೇಲೆ ಕಿಡ್ನಿ ಕರಗಿಸುತ್ತೆ. ಕಿಡ್ನಿ ರಣಪಾಲ ಅಂತಾರೆ ಅಲ್ಲ, ನೆಲಬಸಳೆ ಅಂತ ನಮ್ಮ ಕಡೆ ಹೇಳ್ತಾರೆ. ನಮ್ಮ ಕಡೆ ನೆಲಬಸಳೆ ಅಂತ ಹೇಳ್ತಾರೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರ್ಬೋದು, ನೀವು ಸಣ್ಣದಿರ್ಬೇಕಾದ್ರೆ ಇದರ ಎಲೆಯನ್ನು ಪುಸ್ತಕದ ಒಳಗಿಟ್ಕೊಂಡು ಇದರ ಪಕ್ಕದಲ್ಲಿ ಸಣ್ಣ ಸಣ್ಣ ಚಿಗುರು ಬರೋದನ್ನು ನೀವು ನೋಡಿರ್ಬೋದು. ಇದು ನವಿಲು ಹೇಗೆ ನವಿಲು ಮರಿ ಇಡ್ತು, ನವಿಲು ಗರಿನ ನಾವು ಅದನ್ನು ಎಲೆ ಇದರ ಒಳಗೆ ಇಟ್ಕೊಳ್ತಿದ್ವಿ ನಾವು ಪುಸ್ತಕದ ಒಳಗಡೆ ಶಾಲೆಗೆ ಹೋಗ್ಬೇಕಾದ್ರೆ. ಅದೇ ರೀತಿ ಇದನ್ನು ಕೂಡ ನಾವು ತುಂಬ ಜನ ಇಟ್ಕೊಂಡು ಇದು ಗಿಡ ಮಾಡ್ತು, ಇದು ಮರಿ ಇಡ್ತು ಅಂತ ಹೇಳ್ತಿದ್ವಿ. ಇದು ತುಂಬಾ ಸುಲಭ. ಇದು ಅಲ್ಲ, ಎಲೆ ಇಟ್ಬಿಟ್ರೆ ಸಾಕು, ಕರೆಕ್ಟ್ ಆಗುತ್ತೆ. ಇದು ಮರಿ ಇಡ್ತದೆ ಇಲ್ವಾ ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ಇದರ ಉಪಯೋಗ ಏನು ಅಂತ ಹೇಳಿದ್ರೆ, ಇದು ಕಿಡ್ನಿ ಕಲ್ಲನ್ನು ಕರಗಿಸುತ್ತಲ್ಲ ಸರ್. ಎಲೆ ತಿಂದರೆ ಸಾಕು, ಜ್ಯೂಸ್ ಮಾಡಿನೇ ಕುಡಿಬೋದು. ಸ್ನೇಹಿತರೆ, ಸಮಗ್ರ ಕೃಷಿಯ ಅತ್ಯಂತ ಮುಖ್ಯವಾಗಿರುವ ಅಂಶ ಗೊಬ್ಬರ. ಪ್ರತಿ ಹಂತದಲ್ಲೂ ಕೂಡ ಸಾಯಿರಾಮ್ ಅವರು ಹೇಳ್ತಾರೆ, ನಾವು ಗೊಬ್ಬರಗಳನ್ನು ಹೊರಗಡೆ ತರೋದಿಲ್ಲ, ಆ ಕಾರಣಕ್ಕೋಸ್ಕರ ನಮಗೆ ಹೊರಗಿನ ಖರ್ಚುಗಳಿಲ್ಲ ಅಂತೇಳಿ. ಆದರೆ ಗೊಬ್ಬರಕ್ಕೆ ಬೇಕಾಗಿರುವಂಥ ಕೋಳಿಯನ್ನು ಅವರು ಸಾಕ್ತಾರೆ. ಕೋಳಿಯಿಂದ ಒಂದಷ್ಟು ಲಾಭಗಳು, ಮೊಟ್ಟೆಯಿಂದ ಒಂದಷ್ಟು ಲಾಭಗಳು, ಅದೇ ರೀತಿ ಗೊಬ್ಬರದಿಂದ ಒಂದಷ್ಟು ಲಾಭಗಳು. ಬನ್ನಿ, ಇದೊಂದು ಕೊರಿಯನ್ ಮಾದರಿಯ ಕೋಳಿಯ ಫಾರ್ಮ್. ಇದು ಕೊರಿಯಾ ದೇಶದಲ್ಲಿ ಈ ರೀತಿಯ ಮಾದರಿಯಲ್ಲಿ ಕೋಳಿಯನ್ನು ಸಾಕ್ತಾರೆ ಅನ್ನುವಂಥದ್ದನ್ನು ಹೇಳಿದರು. ಬನ್ನಿ, ಕೋಳಿ ಫಾರಮ್ನ ಒಳಗಡೆ ಬನ್ನಿ. ಇದು ಸಿಸ್ಟಮೆಟಿಕ್ ಹೇಗೆ ಅಂತ ಹೇಳಿದ್ರೆ, ಪೂರ್ವದಿಂದ ಬೀಳುವಂಥ ಬಿಸಿಲು ಕ್ಲೀನಾಗಿ ಬೀಳಬೇಕು, ಪಶ್ಚಿಮದಿಂದ ಪೂರ್ತಿ ಬಂದಾಗಬೇಕು. ಅದರ ಜೊತೆಗೆ ಈ ಭೂಮಿಗೆ ಮರದ ಪೀಸ್ಗಳು, ಅದೇ ರೀತಿಯಲ್ಲಿ ತ್ಯಾಜ್ಯಗಳು, ಇದನ್ನೆಲ್ಲ ಮಾಡಿ ಅದರ ಮೇಲೆ ಮಣ್ಣು ಹಾಕಿರುವಂಥದ್ದು. ಆ ಮಣ್ಣಿನ ಮೇಲೆ ನೀರು ಹಾಕ್ತಿದ್ದಾಗೆ ಸಣ್ಣ ಸಣ್ಣ ಅಣಬೆಗಳ ರೀತಿಯ ಸಣ್ಣ ಒಂದು ಅಣಬೆಗಳೆಲ್ಲ ಬರ್ತವೆ ಅಂತ ಹೇಳ್ತಾರೆ. ಈ ಅಣಬೆಗಳಿಂದ ಹೆಚ್ಚಾಗಿ ಫುಡ್ಗಳನ್ನು ಈ ಕೋಳಿಗಳು ತಗೊಳ್ತದೆ ಅನ್ನುವಂಥದ್ದು. ಇದೆಲ್ಲೂ ಕೂಡ ಕೋಳಿಗಳನ್ನು ಹೊರಗೆ ಬಿಡುವುದಿಲ್ಲ. ಅದರ ಜೊತೆಗೆ
ಕೋಳಿಗೆ 1 kgಗೆ 500 ರೂಪಾಯಿಗೆ ನಾಟಿ ಕೋಳಿ ಮಾಂಸಕ್ಕೆ ಹೋಗುತ್ತೆ. ಅದೇ ರೀತಿಯಲ್ಲಿ ಮೊಟ್ಟೆಗೆ ತುಂಬ ರೇಟ್ ಇದೆ, ಆರೋಗ್ಯ ದೃಷ್ಟಿಯಿಂದನೂ ಕೂಡ ಉಪಯೋಗಿಸ್ತಾರೆ. ಮೊಟ್ಟೆಗೆ 20 ರೂಪಾಯಿಗೆ ಹೋಗುತ್ತೆ. ಅದರ ಜೊತೆಗೆ ಅತ್ಯುತ್ತಮವಾಗಿರುವಂಥ ಒಂದು ಗೊಬ್ಬರ ಪ್ರತಿ ಬಾರಿ ಸಂಗ್ರಹ ಆಗುತ್ತೆ. ಈ ರೀತಿಯ ಒಂದು ಮಾದರಿಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಇಲ್ಲಿ ನೀವು ಯೋಚನೆ ಮಾಡಬೇಕು, ಇವರು ಇಷ್ಟು ದೊಡ್ಡ ಫಾರ್ಮ್ಗೆ ಒಂದು ಸಣ್ಣ ಮಾಡೆಲ್ ಮಾಡಿರುವಂಥದ್ದು. ಇವರೇನು 5,000 ಕೋಳಿ ಸಾಕಿಲ್ಲ, ಕೇವಲ ಹೆಚ್ಚಂದ್ರೆ ಒಂದು 25ರಿಂದ 30 ಕೋಳಿ ಸಾಕಿರ್ಬೋದು. ಯಾಕೆಂದರೆ ಎಲ್ಲ ರೀತಿದು ಬೇಕು ಅಂತ, ಕೇವಲ ಕೋಳಿ ಗೊಬ್ಬರ ಇದೆ ಅಂತೇಳಿ ರಾಶಿಗಟ್ಟಲೆ ಕೋಳಿ ಗೊಬ್ಬರ ಹಾಕುವಂಥದ್ದಲ್ಲ. ಅದರ ಜೊತೆಗೆ ಇವರ ಹಟ್ಟಿ ಇದೆ, ಆ ಹಟ್ಟಿಯಲ್ಲಿರುವಂಥ ನಾಟಿ ದನಗಳನ್ನು ಕೂಡ ನಾನು ತೋರಿಸ್ತೇನೆ, ಬನ್ನಿ ನೋಡಿ. ಇದೆಲ್ಲವೂ ಕೂಡ ಹಿಂದಿನ ಜನ್ರೇಷನ್, ಹಿಂದಿನ ಕಾಲದವ್ರು ಮಾಡ್ತಿದ್ದಂಥ ಹಟ್ಟಿಗಳು. ಇಲ್ಲಿ ಹೆಚ್ಚು ಖರ್ಚುಗಳನ್ನು ಮಾಡದೆ ಮತ್ತು ಗಟ್ಟಿಯಾಗಿರುವಂಥ ಭದ್ರತೆಯನ್ನು ಮಾಡ್ತಿದ್ರು. ಹೆಚ್ಚು ಗೋಡೆಗಳನ್ನು ಮಾಡಿದೆ, ಗಾಳಿ ಹೆಚ್ಚಾಗಿ ಫ್ಲೋ ಅಲ್ಲಿ ಹೋಗ್ತಾ ಇತ್ತು. ಅದರ ಜೊತೆ ಕಲ್ಲಿನ ಕಂಬಗಳೇ ನಿಲ್ಲಿಸಿರುವಂಥದ್ದು ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅನ್ನುವಂಥದ್ದು ತೋರಿಸ್ತೇನೆ ನಿಮಗೆ. ಹಟ್ಟಿ ಒಳಗಡೆ ಬನ್ನಿ ನೋಡಿ, ನನಗಿಂತ ಹೆಚ್ಚು ಗಾತ್ರದ ಸುಮಾರು ಒಂದು 20 ಅಡಿಯ ಮೇಲ್ಗಡೆಯ ಕಲ್ಲಿನ ಕಂಬಗಳಲ್ಲಿ ಏರಿಸಿರುವಂಥದ್ದು ನೋಡಿ. ಪೂರ್ತಿ ಕಬ್ಬಿಣ ಹಾಕಿ ಹಂಚನ್ನು ಜೋಡಿಸಿರುವಂಥದ್ದು, ತುಂಬ ಚೆನ್ನಾಗಿ ಭದ್ರವಾಗಿರುವಂಥದ್ದು. ಮತ್ತು ಇಲ್ಲಿ ಗೋಡೆಗಳು ಅಂದರೆ ಅದರ ಆ ಭಾಗ ತುಂಬ ಕಡಿಮೆ, ಅದು ಹೈಟ್ ಹೆಚ್ಚು, ಅದರಿಂದಾಗಿ ತಂಪು ಉಳಿತದೆ. ಅದೇ ರೀತಿಯಲ್ಲಿ ಇಲ್ಲಿ ಹಟ್ಟಿಯನ್ನು ಕೂಡ ಕಲ್ಲಿನಲ್ಲದೆ ಪೂರ್ತಿ ಸೆಟಪ್ ಮಾಡಿರುವಂಥದ್ದು. ಸಿಮೆಂಟ್ ಹಾಕಲಿಲ್ಲ, ಕಲ್ಲು ಅನ್ನುವಂಥದ್ದು ಪ್ರಕೃತಿಗೆ ಸಂಬಂಧಿಸಿರೋದು. ಇದು ದನಗಳಿಗೆ ತುಂಬ ಉಪಯೋಗ ಆಗುತ್ತೆ ನೋಡಿ. ಹೊರಗಡೆ ಕಟ್ಟಿದ್ದಾರೆ, ಒಂದು ಸಣ್ಣ ದನವನ್ನು ಮಾತ್ರ, ಸಣ್ಣ ಕರುವನ್ನು ಮಾತ್ರ ನೋಡಿ. ನಾಟಿ ಹಸು ನೋಡಿ, ಮುಖ ನೋಡಿದರೆ ಜಿಂಕೆ ಮರಿಯ ರೀತಿಯಲ್ಲಿದೆ. ಓರೆ ಕಣ್ಣಲ್ಲಿ ನೋಡ್ತಿದ್ದೀವಿ ಇವನು ಏನು ಮಾಡ್ತಾನೆ ಅಂತ. ನಿಮ್ಮ ಬಗ್ಗೆ ನಾನು ವೀಡಿಯೋ ಮಾಡ್ತೇನೆ ತುಂಬ, ಆಯಿತಾ? ಅಲ್ಲಿ ನೋಡಿ, ಅಲ್ಲಿ ನೋಡಿ, ಅಲ್ಲಿ ನೋಡಿ, ಅಲ್ಲಿ ನೋಡಿ, ಅಲ್ಲಿ ನೋಡಿ, ಹಾರಲಿಕ್ಕೆ ನೋಡ್ತಿದ್ದೆ. ಬನ್ನಿ ನೋಡಿ. ಅದರ ಜೊತೆಗೆ ನಾನು ಅಂದ್ಕೊಂಡೆ ಒಂದು 200-300 ಕುರಿಗಳನ್ನು ಸಾಕ್ತಾರೆ ಅಂತ. ಇಲ್ಲ, ಅದು ಕೂಡ ಸಣ್ಣ ಮಾಡೆಲ್ ನೋಡಿ, ಎಲ್ಲೂ ಹೊರಗಡೆ ಬಿಡೋದಿಲ್ಲ. ಇಲ್ಲಿ ಆಡುಗಳು, ಇದಕ್ಕೆ ರೋಗರಹಿತವಾಗಿರುವಂಥದ್ದು, ನ್ಯಾಚುರಲ್ ಆಗಿದ್ದಂಥ ಫುಡ್ ಕೊಡ್ತಾರೆ. ಬೂಸದಿಂದ ಯಾವುದನ್ನು ಬೇಕಾದರೂ ಇದು ತಿಂತದೆ. ಆ ರೀತಿ ಆಡುಗಳನ್ನು ಕೂಡ ಇಲ್ಲಿ ಸಾಕಣೆ ಮಾಡಿದ್ದಾರೆ. ಇಲ್ಲಿ ಏನು ಸಂದೇಶ ನಿಮಗೆ ಸಿಗುತ್ತೆ ಅಂತ ಹೇಳಿದ್ರೆ, ಎಲ್ಲ ಸಣ್ಣದಾಗಿರುವಂಥದ್ದು ಸಾಕಬೇಕು. ಅದರ ಜೊತೆಗೆ ಎಲ್ಲದರಿಂದ ಇನ್ಕಮ್ ಬರೋ ರೀತಿಯಲ್ಲಿ ವರ್ಷಕ್ಕೆ ಒಂದಷ್ಟು ಆಡನ್ನು ಮಾರಾಟ ಮಾಡ್ತಾರೆ, ವರ್ಷಕ್ಕೆ ಒಂದಷ್ಟು ಹಾಲು ತುಪ್ಪವನ್ನು ಮಾರಾಟ ಮಾಡ್ತಾರೆ. ಚಕೋತ ಹಾಕಿದ್ದಾರೆ, ಚಿಕ್ಕು ಹಾಕಿದ್ದಾರೆ, ಅಡಿಕೆ ಹಾಕಿದ್ದಾರೆ, ಗೇರು ಬೀಜ ಹಾಕಿದ್ದಾರೆ. ಇದೆಲ್ಲವೂ ಕೂಡ ನಿಮಗೆ ಸಣ್ಣ ಆದಾಯವನ್ನು ಕೊಡುತ್ತೆ. ಯಾವತ್ತೂ ಸಣ್ಣ ಆದಾಯಗಳೇ ಒಟ್ಟಾಗಿ ಒಂದಿನ ದೊಡ್ಡ ಆದಾಯ ಆಗುತ್ತೆ ನೋಡಿ. ಈ ಹಸುಗಳನ್ನು ಹೊರಗಡೆ ಬಿಸಿಲಿಕ್ಕೆ ಕಟ್ತಾರೆ, ರಾತ್ರಿ ಒಳಗೆ ಕಟ್ತಾರೆ. ನಮ್ಮ ಮಂಗಳೂರು ಭಾಗದ ಮಲ್ನಾಡು ಗಿಡ್ಡ ಹಸುಗಳು ನೋಡಿ ಎಷ್ಟು ಚೆನ್ನಾಗಿದೆ. ಸಣ್ಣ ಕರು ನೋಡಿ, ಇದೊಂದು ಹಸು ಕರು. ಅದೇ ರೀತಿಯಲ್ಲಿ ಹಳ್ಳಿ ಕಾರ್ ಅಂತ ಕರ್ನಾಟಕದ ಒಂದು ಹೆಮ್ಮೆ, ಮಲೆನಾಡಿನ ಹೆಮ್ಮೆಯ ಮಲೆನಾಡು ಗಿಡ್ಡ. ಈ ರೀತಿ ಹಸುಗಳು ನಿಮಗೆ ಅತ್ಯುತ್ತಮವಾಗಿರೋದು ಹಾಲನ್ನು ಕೊಡ್ತದೆ, ಗೊಬ್ಬರವನ್ನು ಕೊಡುತ್ತೆ. ಅದೇ ರೀತಿಯಲ್ಲಿ ನಿಮ್ಮ ಮನೆಗೆ ಬೇಕಾಗಿರುವಂಥ ಏನೇನು ಸಂಪತ್ತುಗಳು ಬೇಕು ಅದಕ್ಕೆಲ್ಲದಕ್ಕೂ ಕಾರಣ ಆಗಿರ್ತದೆ. ಸುಮಾರು 20 ವರ್ಷದಿಂದ ಸಾವಯವ ಕೃಷಿಗೆ ಜನರಿಗೆ ಕಲೀಲಿಕ್ಕೆ ಹೆಲ್ಪ್ ಆಗಬೇಕು, ವಿದ್ಯಾರ್ಥಿಗಳು ಕಲಿಬೇಕು, ಬೇರೆ ಬೇರೆ ಕಡೆಯಿಂದ ಬಂದು ಕಲಿಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ನಾರಾಯಣ್ ರೆಡ್ಡಿಜಿ ಅವರು ಕಟ್ಟಿರುವಂತಹ ಒಂದು ಬಿಲ್ಡಿಂಗ್ ಇದು. ಇದರಲ್ಲಿ ದೇಶ ವಿದೇಶದಿಂದ ಬಂದು ಇಲ್ಲಿ ಕಲಿತು ಹೋಗಿದ್ದಾರೆ. ಇವಾಗಲೂ ಕೂಡ ವಿದೇಶದಿಂದ ಬರ್ತಾರೆ, ಬಂದು ಕಲಿತಾರೆ, ನೋಡ್ತಾರೆ, ಇದೆಲ್ಲವನ್ನು ಕೂಡ ಮಾಡ್ತಾ ಇರ್ತಾರೆ. ಸಾಧಾರಣ ನಾವು ಹೇಳ್ತೇವೆ, ಯಾರು ಮನುಷ್ಯರು ಭೌತಿಕವಾಗಿ ಜೀವನವನ್ನು ಅಂತ್ಯ ಮಾಡಿದ ಮೇಲೂ ಕೂಡ ಅವರು ಎಲ್ಲರೂ ನೆನಪು ಮಾಡ್ಕೋಬೇಕು ಅಂತ. ಉದಾಹರಣೆಗೆ ನಾವು ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಸ್ವಾಮಿ ವಿವೇಕಾನಂದ, ಇವ್ರನ್ನೂ ಅವರು ಇವತ್ತು ಭೌತಿಕವಾಗಿ ಇಲ್ಲ, ಅವ್ರು ನೆನಪು ಮಾಡ್ಕೋತೇವೆ. ಅದೇ ರೀತಿಯಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಸಾವಯವ ಕೃಷಿ ಅಂತ ಹೇಳಿದಾಗ ಅಚ್ಚಳಿಯದೆ ನಾರಾಯಣ ರೆಡ್ಡಿ ಅವರು 2019ರಲ್ಲಿ ನಮ್ಮನ್ನೆಲ್ಲ ಅಗಲಿ ಹೋಗ್ತಾರೆ. ಆದರೂ ಕೂಡ ಇವತ್ತು ಕೂಡ ಅವರ ಲಕ್ಷಾಂತರ ಅಭಿಮಾನಿಗಳು ಸಾವಯವ ಕೃಷಿಯನ್ನು, ಅವರು ಹೇಳಿದ ಕೃಷಿಯ ಪಾಠಗಳನ್ನು ಇವತ್ತು ಕೂಡ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಈ ಮಹಲ್ ಯಾವುದಿದೆ, ಬಂದು ಜನರು ಉಳಿಲಿಕ್ಕೆ, ವಿದ್ಯಾರ್ಥಿ ಉಳಿಲಿಕ್ಕೆ, ಅದರ ಒಳಗಡೆ ನಾನು ಹೋಗ್ತಾ ಇದ್ದೇನೆ. ಅವರಿಗೆ ದೇಶ ವಿದೇಶದಿಂದ ಪ್ರಶಸ್ತಿಗಳು ಬಂದಿತ್ತು. ಮತ್ತು ಒಂದು ವಿಶೇಷವಾಗಿರುವಂಥ ಒಂದು ಪುಸ್ತಕದಿಂದ ಪ್ರೇರಣೆ ಪಡೆದು ಅವರು ಕೆಲಸವನ್ನು ಪ್ರಾರಂಭ ಮಾಡಿರುವಂಥದ್ದು ಅನ್ನುವಂಥದ್ದನ್ನು ಅವರ ಮಗ ಸಾಯಿರಾಮ್ ಅವರು ನಮಗೆ ತಿಳಿಸಿದರು. ಒಂದು ಸಣ್ಣ ಪುಸ್ತಕ ಓದೋದು ಕಷ್ಟ, ಅಂಥದ್ರಲ್ಲಿ ಇಂಗ್ಲೀಷ್ನ ಬಗ್ಗೆ ಅಪಾರವಾದಂಥ ಜ್ಞಾನ ಇತ್ತು. ಅವರು ಈ ಪುಸ್ತಕವನ್ನು ಓದಿ ಇದರಿಂದ ಪ್ರೇರಣೆ ಪಡೆದಿದ್ದರು. ಹೊರದೇಶದವರು ಬೇರೆ ಬೇರೆ ರೀತಿಯ ಕೃಷಿ ಪದ್ಧತಿಗಳು, ಇದರ ಬಗ್ಗೆ, ಮಣ್ಣಿನ ಬಗ್ಗೆ, ಅಧ್ಯಯನದ ಬಗ್ಗೆ, ಕೀಟಗಳ ಬಗ್ಗೆ ಇರುವಂಥ ಪುಸ್ತಕ ಇದು. ಇದನ್ನು ಅವರು ಯಾವತ್ತೂ ನೋಡಿ ಇಲ್ಲಿ ಬರೆದಿರೋ ಆರ್ಗಾನಿಕ್ ಫಾರ್ಮಿಂಗ್ ಅನ್ನುವಂಥ ಒಂದು ಪುಸ್ತಕ, ಈ 2 ಪುಸ್ತಕಗಳಿಂದ ಪ್ರೇರಣೆ ಪಡೆದು ಮಾಡಿರುವಂಥದ್ದು. ಅವರಿಗೆ ದೇಶದ ಬೇರೆ ಬೇರೆ ಮೂಲೆಗಳಲ್ಲಿ ಸಿಕ್ಕಿರುವಂಥ ಪ್ರಶಸ್ತಿಗಳೆಲ್ಲವೂ ಕೂಡ ಅವರ ವ್ಯಕ್ತಿತ್ವ ಏನು ಅನ್ನುವಂಥದ್ದನ್ನು ತೋರಿಸುತ್ತೆ. ಮಾತು ಯಾವತ್ತೂ ಕೂಡ ಸಾಧನೆ ಆಗಬಾರ್ದು, ಅವರು ಮಾಡಿರುವಂಥ ಸಾಧನೆಗಳು ಮಾತನಾಡಬೇಕು ಅಂತ ಹೇಳಿದ ರೀತಿಯಲ್ಲಿ ಇವತ್ತು ನಾರಾಯಣ ರೆಡ್ಡಿಯವರ ಸಾಧನೆಗಳು ಇಡೀ ರಾಜ್ಯಾದ್ಯಂತ ಜನರಿಗೆ ಪ್ರೇರಣೆಯಾಗಿದೆ. ಕರ್ನಾಟಕ ರಾಜ್ಯಕ್ಕೆ ಮತ್ತು ಸಾವಯವ ಕೃಷಿಗೆ ಹೆಮ್ಮೆ ಅನ್ನುವಂಥ ಸಂಗತಿಯನ್ನು ತಿಳಿಸ್ಬೋದು ನೋಡಿ. ಅವರು ಪರಿಸರದ ಬಗ್ಗೆ, ಪ್ರಕೃತಿಯ ಬಗ್ಗೆ ಓದಿರುವಂಥ ಪುಸ್ತಕಗಳ ಭಾರಿ ದೊಡ್ಡದಾಗಿರುವಂಥ ಒಂದು ಸಂಗ್ರಹವೇ ಇಲ್ಲಿದೆ.
ಇಲ್ಲಿ ಮೇಲ್ಗಡೆ ನೋಡಿರ್ಬೋದು ಆಳ್ವಾಸ್ನಂಥ ಅತ್ಯುತ್ತಮ ದೊಡ್ಡ ದೊಡ್ಡ ಸಂಸ್ಥೆಗಳು ವಿರಾಸತ್ ಕಾರ್ಯಕ್ರಮಗಳಲ್ಲಿ ಅವ್ರನ್ನ ಕರೆದು ಅವರ ಮಾರ್ಗದರ್ಶನವನ್ನು ಪಡೆದು ಅವರಿಗೆ ಸನ್ಮಾನ ಮಾಡಿರುವಂಥ ಸಂಗತಿಗಳನ್ನು ಕೂಡ ನೀವು ನೋಡಿರಬಹುದು. ನೀವು ಯಾರಿಗಾದರೂ ಸಾವಯವ ಕೃಷಿಯಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ, ನ್ಯಾಚುರಲ್ ಫಾರ್ಮಿಂಗ್ನ ಬಗ್ಗೆ ನಿಜವಾಗ್ಲೂ ನೀವು ಕಲಿಬೇಕು, ನೋಡಬೇಕು ಅಂತ ಹೇಳಿದ್ರೆ ಇಲ್ಲಿ ಬಂದು ನಿಂತು ಇವರ ಜೊತೆ ಕೆಲಸ ಮಾಡಬೇಕು. ಈಗ ನಾವು ಯಾವುದೋ ಕಂಟೆಂಟ್ ಮಾಡೋದಕ್ಕೋಸ್ಕರ ಬಂದಿದ್ದೇನೆ, ಇದು ಮಾತ್ರ ಅಲ್ಲ, ಇಲ್ಲಿ ಕೆಲಸ ಮಾಡಬೇಕು. ಕೆಲಸ ಮಾಡಿದಾಗ ಅದು ನೆನಪುಳಿತದೆ ಅನ್ನುವಂಥದ್ದನ್ನು ಸಾಯಿರಾಮ್ ಅವರು ಹೇಳ್ತಾರೆ. ಸಂಪೂರ್ಣ ಸಹಜ ಕೃಷಿಯ ನೀವೆಲ್ಲರೂ ಕೂಡ ವೀಕ್ಷಕರಿದ್ದೀರಿ, ಸಾವಯವ ಕೃಷಿಯ ಬಗ್ಗೆ ಆಸಕ್ತಿ ಇರೋರಿದ್ದೀರಿ, ನೀವೆಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡ್ತೀರಿ ಅಂತ ಹೇಳ್ತಾ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.